ನಮ್ಮ ದೇವಾಲಯ ಅಲಂಕೃತ ದೀಪಾಲಂಕಾರಗಳಿಂದ ತಳಿರ ತೋರಣಗಳಿಂದ ಶೃಂಗಾರಗೊಂಡು ನಿಮ್ಮೆಲ್ಲರ ಬರುವಿಕೆಗೆ ಕಾಯುತ್ತಿದೆ. ನಮ್ಮ ಹಳ್ಳಿಯ ಜನರು ರೈತಾಪಿ ಹಾಗೂ ಕಾರ್ಮಿಕರಿರುವ ಒಂದು ಗ್ರಾಮ. ನೂರಾರು ವರ್ಷಗಳಿಂದ ಕ್ರಿಸ್ತನ ಅನುಯಾಯಿಗಳಾಗಿ ಇತರ ಎಲ್ಲ ಜನರ ಮಧ್ಯೆ ಬದುಕು ಸವಿಸುತ್ತಿರುವರು ನಮ್ಮ ದೊಡ್ಡ ಸಾಗರಹಳ್ಳಿಯ ಕ್ರೈಸ್ತ ಜನರು. ರಾಜಧಾನಿಯಿಂದ ದೂರದಲ್ಲಿದ್ದರು. ನಮ್ಮ ತಾಲೂಕಿನಲ್ಲಿಯೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊಂದಿದ್ದರು. ಶುದ್ಧ ಗ್ರಾಮೀಣ ಬದುಕಿನೊಂದಿಗೆ ಬದುಕುತ್ತಿರುವ ನಮ್ಮ ದೊಡ್ಡ ಸಾಗರಹಳ್ಳಿಯ ಜನ ನಗರದ ಬೆಳಕು ಬಿನ್ನಾಣಗಳನ್ನು ಬದಿಗೊತ್ತಿ ನಿರಂತರ ಭೂಮಿಗೆ ತಮ್ಮ ಬೆವರನ್ನು ಸುರಿಸುತ್ತಾ ರೈತರಾಗಿ ಕೂಲಿಗಾಗಿ ಬದುಕುತ್ತಿರುವ ನಮ್ಮ ಹಳ್ಳಿಯ ಜನರು. ಮೌನ ಮುನಿ ಸಾಧಕ, ಕಾರ್ಮಿಕರ ಪಾಲಕ, ನೀತಿವಂತ ಎಂಬ ಬಿರುದಾಂಕಿತಗಳನ್ನು ಹೊಂದಿರುವ ಪವಿತ್ರ ಗ್ರಂಥದಲ್ಲಿ ಎಲ್ಲೂ ಹೆಚ್ಚಾಗಿ ಉಲ್ಲೇಖವಿಲ್ಲದ ದೇವರ ರಕ್ಷಣಾ ಯೋಜನೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನೇ ಅರ್ಪಿಸಿಕೊಂಡು ಮಾತೆ ಮರಿಯಮ್ಮನವರನ್ನು ಪ್ರಭು ಯೇಸುವನ್ನು ರಕ್ಷಿಸಿದ, ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಸಂಸ್ಥೆಗಳನ್ನು, ಶಾಲಾ ಕಾಲೇಜುಗಳನ್ನು, ಕನ್ಯಾಸ್ತ್ರೀ ಮಠಗಳನ್ನು ಹೊಂದಿರುವ ಸಂತ ಜೋಸೆಫರನ್ನು ನಮ್ಮ ಗ್ರಾಮದ ಪಾಲಕ ಸಂತರನ್ನಾಗಿ ದೇವಾಲಯ ಹೊಂದಿದೆ. ಇಂದು ನಮ್ಮ ಪಾಲಕ ಸಂತರ ಹಬ್ಬದ ಬಲುಪೂಜೆಗೆ ಬಂದು ನಮಗಾಗಿ ಪ್ರಾರ್ಥಿಸಿ ಆಶೀರ್ವದಿಸಲು ಬಂದಿರುವ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಹಿರಿಯ ಗುರುಗಳು, ಮರಿಯಾಪುರದ ಆಧುನಿಕ ನಿರ್ಮಾಣ ಶಿಲ್ಪಿ, ಮರಿಯಾಪುರದಲ್ಲಿ ಪವಿತ್ರ ಗ್ರಂಥದ ಭಾಗಗಳನ್ನು ಆಯ್ದು 38 ಪ್ರದರ್ಶನಗಳನ್ನು ಕಂಡಿರುವ ಧ್ವನಿ ಬೆಳಕು ಮಹಿಮೆ ನಾಟಕದ ರೂವಾರಿಗಳು ಆದಂತಹ 1ನೇ ಸ್ವಾಮಿ ಆತ್ಮನವರು ಇಂದು ಆಗಮಿಸಿದ್ದಾರೆ. ಅವರನ್ನು ಆದರದಿಂದ, ಗೌರವದಿಂದ, ಸಂತೋಷದಿಂದ ಭಕ್ತಿಪೂರ್ವಕವಾಗಿ ಧರ್ಮಕೇಂದ್ರದ ಗುರುಗಳ ಪರವಾಗಿ, ಸಹಾಯಕ ಗುರುಗಳ ಪರವಾಗಿ, ಧರ್ಮ ಭಟಿನಿಯರ ಪರವಾಗಿ, ನಮ್ಮ ಗ್ರಾಮದ ಎಲ್ಲ ಭಕ್ತಾದಿಗಳ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಇಂದಿನ ಸಂಭ್ರಮದಲ್ಲಿ ಪಾಲ್ಗೊಂಡು ತನ್ನ ದೇವರಿಗೆ ಸಲ್ಲಿಸಿ ಆರಾಧನೆ ಸ್ತೋತ್ರ ಸಲ್ಲಿಸಲು ನೆರೆದಿರುವ ಗುರುವರಿಯರು, ಕನ್ಯಾಸ್ತ್ರೀಯರು ಹಾಗೂ ಎಲ್ಲ ಭಕ್ತಿ ವಿಶ್ವಾಸಗಳನ್ನು ಆತ್ಮೀಯವಾಗಿ ಬಲಪಡಿಗೆ ಸ್ವಾಗತಿಸುತ್ತೇವೆ. ಹಲೋ 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 ಪೂಜೆಗೆ ಬಂದಿಹೆ ಸನ್ನಿಧಿಗೆ ಪ್ರಭು ನಿನ್ನಯದನಿ ಕೇಳಿ, ದರ್ಶನ ನೀಡೆಂದು ನಾ ಬೇಡ್ವೆ ಪ್ರಭು ನಿನ್ನಯದೇ ಗುಲದಿ. ಪೂಜೆಗೆ ಬಂದಿಹೆ ಸನ್ನಿಧಿಗೆ ಪ್ರಭು ನಿನ್ನಯದನಿ ಕೇಳಿ, ದರ್ಶನ ನೀಡೆಂದು ನಾ ಬೇಡ್ವೆ ಪ್ರಭು ನಿನ್ನಯದೇ ಗುಲದಿ. ತಂದಿಹೆ ಪ್ರಭುವೆ ಎನ್ನ ಮನ ನೂರು ಮುಗವ ಈ ದಿನ, ತಂದಿಹೆ ಪ್ರಭುವೆ ಎನ್ನ ಮನ ನೂರು ಮುಗವ ಈ ದಿನ ಪ್ರಭು ನೀಡು ನಿನ್ನಯ ದರ್ಶನ, ನೀಡು ನಿನ್ನಯ ದರ್ಶನ. ಪೂಜೆಗೆ ಬಂದಿಹೆ ಸನ್ನಿಧಿಗೆ ಪ್ರಭು ನಿನ್ನಯದನಿ ಕೇಳಿ, ದರ್ಶನ ನೀಡೆಂದು
ನಾ ಬೇಡ್ವೆ ಪ್ರಭು ನಿನ್ನಯ ದೇಗುಲದಿ. ಸುಂದರ ಪರಿಮಳ ಸೂಸಿದೆ ಬರದಿ, ಅರಳಿ ಹೂವಾಗಿ ಎನ್ನ ಮನ. ಸುಂದರ ಪರಿಮಳ ಸೂಸಿದೆ ಬನದಿ, ಅರಳಿ ಹೂವಾಗಿ ಎನ್ನ ಮನ. ಸೃಷ್ಟಿಯ ಒಡೆಯನ ನೋಡುವ ತವಕದಿ, ಆ ಆ ಸೃಷ್ಟಿಯ ಒಡೆಯನ ನೋಡುವ ತವಕದೆ, ತುಂಬಿದೆ ನನ್ನ ಮನ, ತುಂಬಿದೆ ನನ್ನ ಮನ. ಮನವು ಮಿಡಿದಿದೆ, ಮನಸ್ಸು ಅರಳಿದೆ ದೇಗುಲದಿ, ನಿನ್ನ ಸೃಷ್ಟಿಯು ಹಾಡಿ ಪಾಡಿದೆ ಸ್ತುತಿಗಾನದಿ. ಮನವು ಹಿಡಿದಿದೆ, ಮನಸ್ಸು ಅರಳಿದೆ ದೇಗುಲದಿ, ನಿನ್ನ ಸೃಷ್ಟಿಯು ಆಡಿ ಪಾಡಿದೆ ಸ್ತುತಿಗಾನದೆ. ಪೂಜೆಗೆ ಬಂದಿಹೆ ಸನ್ನಿಧಿಗೆ ಪ್ರಭು ನಿನ್ನಯ ಧ್ವನಿ ಕೇಳಿ, ದರ್ಶನ ನೀಡಲು ನಾ ಬೇಡ್ವೆ ಪ್ರಭು ನಿನ್ನಯ ದೇಗುಲದಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿಯರೇ, ಇಂದು ಈ ಧರ್ಮ ಕೇಂದ್ರ ದೊಡ್ಡ ಸಾಗರಹಳ್ಳಿಯಲ್ಲಿ ನಮ್ಮ ಪಾಲಕರಾದ ಸಂತ ಜೋಸೆಫರ ಹಬ್ಬವನ್ನು, ಕಾರ್ಮಿಕ ಸಂತರಾದ ಸಂತ ಜೋಸೆಫರ ಹಬ್ಬವನ್ನು ಇದನ್ನು ಆಚರಿಸ್ತಾ ಇದ್ದೇವೆ. ಇಲ್ಲಿಯವರೆಗೂ ಸಂತ ಜೋಸೆಫರ ಆಶ್ರಯದಲ್ಲಿ ನಮ್ಮ ನಂಬಿಕೆ ಭಕ್ತಿಯನ್ನು ಇಲ್ಲಿಯವರೆಗೂ ಕಾಪಾಡಿಕೊಂಡು ಬಂದಿದ್ದೇವೆ. ವಿಶೇಷ ಗೌರವವನ್ನು ಈ ದಿನ ಅವರಿಗೆ ಸಲ್ಲಿಸಲು ಹೋಗ್ತಾ ಇದ್ದೇವೆ. ಈ ಪೂಜೆಯ ಸಂದರ್ಭದಲ್ಲಿ ಸಂತ ಜೋಸೆಫರು ಎಲ್ಲರ ಕುಟುಂಬಗಳನ್ನು ಆಶೀರ್ವದಿಸಿ ನಾವು ಯೇಸು ಸ್ವಾಮಿ ಹಾಕಿಕೊಟ್ಟ ಪಥದಲ್ಲಿ ನಡೆಯಲು ಸಹಾಯ ಮಾಡಲೆಂದು ಈ ಬಲಿಪೂಜೆಯ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸೋಣ. ಈ ಪವಿತ್ರ ಬಲಿಪೂಜೆನ ಅರ್ಪಿಸಲು ಮಾಡಿದ ಪಾಪಗಳನ್ನು ಒಪ್ಪಿಕೊಂಡು ದೇವರಿಂದ ಕ್ಷಮಾಪಣೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ, ನಿರ್ವಹಿಸಿದ್ದೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಪ್ರಭು ದಯೆ ತೋರಿ, ದಯೆ ತೋರಿ, ದಯೆ ತೋರಿ, ಪ್ರಭು ದಯೆ ತೋರಿ, ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ದಯೆ ತೋರಿ, ದಯೆ ತೋರಿ, ಪ್ರಭು ದಯೆ ತೋರಿ, ದಯೆ ತೋರಿ, ದಯೆ ತೋರಿ, ಪ್ರಭು ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ದೇವರೇ ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿ ಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ,
ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು, ಇರುವವರು ನೀವು. ಆಮೆನ್, ಆಮೆನ್. ಪ್ರಾರ್ಥಿಸೋಣ. ಸರ್ವ ಸೃಷ್ಟಿಕರ್ತ ದೇವರೇ, ಕೆಲಸ ಮಾಡಬೇಕೆಂಬ ಕರ್ತವ್ಯವನ್ನು ಮಾನವ ಕುಲಕ್ಕೆ ವಿಧಿಸಿದೇರಿ. ಸಂತ ಜೋಸೆಫರ ಆದರ್ಶದಿಂದಲೂ ಆಶ್ರಯದಿಂದಲೂ ನೀವು ವಿಧಿಸಿರುವ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತಾ ನೀವು ವಾಗ್ದಾನಿಸುವ ಸಂಭಾವನೆಯನ್ನು ಪಡೆಯುವಂತೆ ದಯೆಯಿಂದ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ, ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಆಗ ಪೇತ್ರನು ಇತರ 11 ಮಂದಿ ಪ್ರೇಷಿತರೊಡನೆ ಎದ್ದು ನಿಂತು ಜನಸಮೂಹವನ್ನು ಉದ್ದೇಶಿಸಿ ಗಟ್ಟಿಯಾದ ಧ್ವನಿಯಿಂದ ಹೀಗೆಂದು ಪ್ರಬೋಧಿಸಿದನು. ಯಹೂದ್ಯ ಸಜ್ಜನರೇ, ಜೆರುಸಲೇಮಿನ ಸಕಲ ನಿವಾಸಿಗಳೇ, ನನಗೆ ಕಿವಿಗೊಡಿ. ಈ ಘಟನೆಯ ಅರ್ಥ ನಿಮಗೆ ಮನದಟ್ಟಾಗಲಿ. ಇಸ್ರಾಯೇಲಿನ ಜನರೆಲ್ಲರಿಗೆ ಇದು ನಿಸ್ಸಂದೇಹವಾಗಿ ತಿಳಿದಿರಲಿ. ನೀವು ಶಿಲುಬೆಗೇರಿಸಿದ್ದ ಈ ಯೇಸುವನ್ನೇ ದೇವರು ಪ್ರಭುವನ್ನಾಗಿಯೂ ಅಭಿಷಕ್ತ ಲೋಕೋದ್ಧಾರಕನಾಗಿಯೂ ನೇಮಿಸಿದ್ದಾರೆ. ಇದನ್ನು ಕೇಳಿದ ಆ ಜನರ ಹೃದಯದಲ್ಲಿ ಅಗಲ ನೆಂಟಂತಾಯಿತು. ಅವರು ಪ್ರೇಷಿತರನ್ನು ಉದ್ದೇಶಿಸಿ, ಸಹೋದರರೇ, ಈಗ ನಾವು ಮಾಡಬೇಕಾದದ್ದು ಏನು ಎಂದು ಕೇಳಿದರು. ಅದಕ್ಕೆ ಪೇತ್ರನು, ನಿಮ್ಮಲ್ಲಿ ಪ್ರತಿಯೊಬ್ಬನು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಲಿ, ಯೇಸು ಕ್ರಿಸ್ತರ ನಾಮದಲ್ಲಿ ದೀಕ್ಷಾಸ್ನಾನವನ್ನು ಪಡೆಯಲಿ. ಇದರಿಂದ ನೀವು ಪಾಪ ಕ್ಷಮೆಯನ್ನು ಪಡೆಯುವಿರಿ, ದೇವರ ವರದಾನವಾದ ಪವಿತ್ರಾತ್ಮರನ್ನು ಹೊಂದುವಿರಿ. ಈ ವಾಗ್ದಾನವನ್ನು ನಿಮಗೆ ಮಾತ್ರವಲ್ಲ, ನಿಮ್ಮ ಸಂತತಿಗೂ ದೂರವಿರುವ ಎಲ್ಲರಿಗೂ ಮತ್ತು ಸರ್ವೇಶ್ವರನಾದ ದೇವರು ನಮ್ಮತ್ತ ಆಹ್ವಾನಿಸುವ ಪ್ರತಿಯೊಬ್ಬನಿಗೂ ಮಾಡಲಾಗಿದೆ ಎಂದನು. ಪೇತ್ರನು ಅವರಿಗೆ ಹಲವಾರು ವಿಧದಲ್ಲಿ ಮನವಿ ಮಾಡಿದನು. ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ಸಂರಕ್ಷಿಸಿಕೊಳ್ಳಿ ಎಂದು ಎಚ್ಚರಿಸಿದನು. ಅವನ ಬೋಧನೆಯನ್ನು ಅಂಗೀಕರಿಸಿದ ಅನೇಕರು ದೀಕ್ಷಾಸ್ನಾನ ಪಡೆದರು. ಅಂದೇ ಸುಮಾರು 3,000 ಜನರು ಸಭೆಯನ್ನು ಸೇರಿಕೊಂಡರು. ಪ್ರಭುವಿನ ವಾಕ್ಯ.
ನಮ್ಮ ಮೇಲಿರಲಿ ಪ್ರಭು ನಿನ್ನ ಚಲ ಪ್ರೀತಿ, ಕಾದಿಹೆವು ಇದು ನಿನ್ನ ನಂಬಿ ಭರವಸದಿ. ನಮ್ಮ ಮೇಲಿರಲಿ ಪ್ರಭು ನಿನ್ನ ಚಲ ಪ್ರೀತಿ, ಕಾದಿಹೆವು ಇದೋ ನಿನ್ನ ನಂಬಿ ಭರವಸದಿ. ಸಜ್ಜನರೇ ಮಾಡಿರಿ ಪ್ರಭುವಿನ ಗುಣಗಾನ, ನೀತಿವಂತರೇ ಆತನ ಸ್ತುತಿ ನಿಮಗೆ ಸುಗುಣ. ಸಜ್ಜನರೇ ಮಾಡಿರಿ ಪ್ರಭುವಿನ ಗುಣಗಾನ, ನೀತಿವಂತರೇ ಆತನ ಸ್ತುತಿ ನಿಮಗೆ ಸುಗುಣ. ಪ್ರಭುವನು ಕೊಂಡಾಡಿ ಕಿನ್ನರಿಯನು ನುಡಿಸುತ್ತಾ, ಪ್ರಭುವನು ಕೊಂಡಾಡಿ ಕಿನ್ನರಿಯನು ನುಡಿಸುತ್ತಾ, ಕೀರ್ತಿಸಿ ದಶತಂತಿ ವೀಣೆಯನು ಬಾರಿಸುತ್ತಾ, ಕೀರ್ತಿಸಿ ದಶತಂತಿ ವೀಣೆಯನು ಬಾರಿಸುತ್ತಾ. ನಮ್ಮ ಮೇಲಿರಲಿ ಪ್ರಭು ನಿನ್ನ ಚಲ ಪ್ರೀತಿ, ಕಾದಿಹೆವು ಇದೋ ನಿನ್ನ ನಂಬಿ ಭರವಸದಿ. ಸತ್ಯವಾದುದು ಆತನ ಪವಿತ್ರ ವಾಕ್ಯ, ಸುತ್ಯವಾದುದು ಆತನ ಪುನೀತ ಕಾರ್ಯ. ಸತ್ಯವಾದುದು ಆತನ ಪವಿತ್ರ ವಾಕ್ಯ, ಸತ್ಯವಾದುದು ಆತನ ಪುನೀತ ಕಾರ್ಯ. ಸತ್ಯಸಂಧನು ನ್ಯಾಯ ಪ್ರಿಯನು ಆತನು, ಸತ್ಯಸಂಧನು ನ್ಯಾಯ ಪ್ರಿಯನು ಆತನು, ಅಚಲ ಪ್ರೀತಿಯಿಂದ ಜಗವನ್ನು ತುಂಬಿಹನು, ಅಚಲ ಪ್ರೀತಿಯಿಂದ ಜಗವನ್ನು ತುಂಬಿಹನು. ನಮ್ಮ ಮೇಲಿರಲಿ ಪ್ರಭು ನಿನ್ನ ಚಲ ಪ್ರೀತಿ, ಕಾದಿಹೆವು ಇದೋ ನಿನ್ನ
ಪ್ರಭುವಾದರೂ ಕಟಾಕ್ಷಿಸುವನು ತನಗಂಜಿ ನಡೆದವರನು ಲಕ್ಷಿಸುವನು ತನ್ನ ಕೃಪೆಯನ್ನು ನಿರೀಕ್ಷಿಸು ಅವರನು ಪ್ರಭುವಾದರೂ ಕಟಾಕ್ಷಿಸುವನು ತನಗಂಜಿ ನಡೆದವರನು ಲಕ್ಷಿಸುವನು ತನ್ನ ಕೃಪೆಯನ್ನು ನಿರೀಕ್ಷಿಸು ಅವರನು ತಪ್ಪಿಸುವನು ಅವನು ಪ್ರಾಣವನು ಮರಣದಿಂದ ತಪ್ಪಿಸುವನು ಅವನು ಪ್ರಾಣವನು ಮರಣದಿಂದ ಉಳಿಸುವನು ಜೀವವನು ಕ್ಷಾಮಡಾಮರದಿಂದ ಉಳಿಸುವನು ಜೀವವನು ಕ್ಷಾಮಡಾಮರದಿಂದ ನಮ್ಮ ಮೇಲಿರಲಿ ಪ್ರಭು ನಿನ್ನ ಚಲ ಪ್ರೀತಿ ಕಾದಿಹೆವು ಇದೋ ನಿನ್ನ ನಂಬಿ ಭರವಸದಿ ನಮ್ಮ ಮೇಲಿರಲಿ ಪ್ರಭು ನಿನ್ನ ಚಲ ಪ್ರೀತಿ ಕಾದಿಹೆವು ಇದೋ ನಿನ್ನ ನಂಬಿ ಭರವಸದಿ. ನೀವು ಈಗಲಾದರೂ ನಿಮ್ಮ ಆತ್ಮಗಳನ್ನು ಕಾಯುವ ಕುರಿಗಾಯಿಯೂ ಸಂರಕ್ಷಕನು ಆತನಾತನು ಬಳಿಗೆ ಮರಳಿದಿರಿ. ಪೇತ್ರನು ಬರೆದ ಇಂದಿನ 2ನೇ ವಾಚನ. ಸಹೋದರರೇ, ನೀವು ತಪ್ಪು ಮಾಡಿ ಶಿಕ್ಷೆಗೆ ಗುರಿಯಾದಾಗ ತಾಳ್ಮೆಯಿಂದಿರಿ. ಅದೇನು ದೊಡ್ಡ ಕಾರ್ಯವಲ್ಲ. ಆದರೆ ಒಳ್ಳೆಯದನ್ನು ಮಾಡಿಯೂ ಬರುವ ಹಿಂಸೆ ಬಾಧೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡರೆ ದೇವರು ನಿಮ್ಮನ್ನು ಮೆಚ್ಚುತ್ತಾರೆ. ನೀವು ಹೀಗೆ ಜೀವಿಸಬೇಕೆಂದೇ ದೇವರು ನಿಮ್ಮನ್ನು ಕರೆದಿದ್ದಾರೆ. ಕ್ರಿಸ್ತ ಯೇಸು ಸಹ ನಿಮಗಾಗಿ ಹಿಂಸೆ ಬಾಧೆಯನ್ನು ಅನುಭವಿಸಿದರು. ತಮ್ಮ ಹೆಜ್ಜೆಯ ಜಾಡನ್ನೇ ನೀವು ಅನುಸರಿಸುವಂತೆ ನಿಮಗೊಂದು ಆದರ್ಶವನ್ನು ಬಿಟ್ಟು ಹೋದರು. ಅವರು ಯಾವ ಪಾಪವನ್ನೂ ಮಾಡಲಿಲ್ಲ. ಅವರ ಬಾಯಿಯಿಂದ ಅಬದ್ಧವಾದ ಮಾತೊಂದು ಕೇಳಿ ಬರಲಿಲ್ಲ. ಅವರು ಅವಮಾನಪಡಿಸಿದವರನ್ನು ಪ್ರತಿಯಾಗಿ ಅವಮಾನಪಡಿಸಲಿಲ್ಲ. ಅವರು ಯಾತನೆಯನ್ನು ಅನುಭವಿಸುವಾಗಲೂ ಯಾರಿಗೂ ಬೆದರಿಕೆ ಹಾಕಲಿಲ್ಲ. ಬದಲಿಗೆ ಸತ್ಯ ಸ್ವರೂಪರು ನ್ಯಾಯಾಧಿಪತಿಯೂ ಆದ ದೇವರಿಗೆ ತಮ್ಮನ್ನೇ ಒಪ್ಪಿಸಿಕೊಂಡರು. ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನೇರಿದರು. ಅವರ ಗಾಯಗಳಿಂದ ನೀವು ಗುಣ ಹೊಂದಿದಿರಿ. ನೀವು ದಾರಿ ತಪ್ಪಿದ ಕುರಿಗಳಂತೆ ಅಲೆಯುತ್ತಿದ್ದೀರಿ. ಈಗಲಾದರೂ ನಿಮ್ಮ ಆತ್ಮಗಳನ್ನು ಕಾಯುವ ಕುರಿಗಾಹಿಯೂ ಸಂರಕ್ಷಕನು ಆದಾತನ ಬಳಿಗೆ ಮರಳಿದಿರಿ. ಪ್ರಭುವಿನ ವಾಕ್ಯವಿದು.
ಮಾರ್ಗವು ಸತ್ಯವು ಜೀವವು ನಾನೇ ನನ್ನ ಮುಖಾಂತರ. ಮಾರ್ಗವು ಸತ್ಯವು ಜೀವವು ನಾನೇ ನನ್ನ ಮುಖಾಂತರ. ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. Alleluia, 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 Alleluia. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಯವನರ ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ. ಆಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಹಿಂದಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನು ಇರುವುದರಲ್ಲಿಯೇ ನೀವು ಇರಬೇಕು. ನಾನು ಹೋಗುವ ಎಡೆಗೆ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು. ಆಗ ತೋಮನು, ಪ್ರಭು, ನೀವು ಎಲ್ಲಿಗೆ ಹೋಗುತ್ತಿರುವಿರೆಂದು ನಮಗೆ ತಿಳಿಯದು ಅಂದ ಮೇಲೆ ಅಲ್ಲಿಗೆ ಹೋಗುವ ಮಾರ್ಗವು ಹೇಗೆ ತಿಳಿದಿತು ಎಂದು ಕೇಳಿದನು. ಅದಕ್ಕೆ ಯೇಸು, ಮಾರ್ಗವು ಸತ್ಯವೂ ಜೀವವೂ ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು. ನೀವು ನನ್ನನ್ನು ಅರಿತವರಾಗಿದ್ದರೆ ನನ್ನ ಪಿತನನ್ನು ಕೂಡ ಅರಿತಿರುತ್ತೀರಿ. ಈಗಿನಿಂದ ಅವರು ನೀವು ಅರಿತವರಾಗಿದ್ದೀರಿ ಹಾಗೂ ಕಂಡು ಇದ್ದೀರಿ ಎಂದು ನುಡಿದರು. ಆಗ ಫಿಲಿಪ್ಪನು, ಪ್ರಭು, ನಮಗೆ ಪಿತನನ್ನು ತೋರಿಸಿ ಅಷ್ಟೇ ಸಾಕು ಎಂದನು. ಅದಕ್ಕೆ ಉತ್ತರವಾಗಿ ಯೇಸು, ನಾನು ಇಷ್ಟು ಕಾಲ ನಿಮ್ಮೊಡನೆ ಇದ್ದರೂ ನಾನು ಯಾರೆಂಬುದನ್ನು ನೀವು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ಪಿತನನ್ನೇ ನೋಡಿದವನಾಗಿದ್ದಾನೆ. ಹೀಗಿರುವಾಗ ಫಿಲಿಪ್ಪನೇ, ನಮಗೆ ಪಿತನನ್ನು ತೋರಿಸಿ ಎಂದು ಹೇಗೆ ಕೇಳುತ್ತಿ? ನಾನು ಪಿತನಲ್ಲಿ ಇದ್ದೇನೆ, ಪಿತನು ನನ್ನಲ್ಲಿ ಇದ್ದಾರೆ. ಇದನ್ನು ನೀವು ವಿಶ್ವಾಸಿಸಲಿಲ್ಲವೇ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಿಷ್ಟಕ್ಕೆ ನಾನು ಆಡುತ್ತಿಲ್ಲ. ಪಿತನೇ ನನ್ನಲ್ಲಿದ್ದುಕೊಂಡು ತಮ್ಮ ಕಾರ್ಯವನ್ನು ಸಾಧಿಸುತ್ತಾರೆ. ನಾನು ಪಿತನಲ್ಲಿ ಇದ್ದೇನೆ, ಪಿತನು ನನ್ನಲ್ಲಿ ಇದ್ದಾರೆ ಎನ್ನುವ ನನ್ನ ಮಾತುಗಳನ್ನು ವಿಶ್ವಾಸಿಸಿರಿ. ಇಲ್ಲವೇ ನಾನು ಸಾಧಿಸಿದ ಸುಕೃತ್ಯಗಳ ನಿಮಿತ್ತದಿಂದ ಆದರೂ ವಿಶ್ವಾಸಿಸಿರಿ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನು ಸಾಧಿಸುವನು. ಅಷ್ಟೇ ಏಕೆ, ಅವುಗಳಿಗಿಂತಲೂ ಮಹತ್ವವಾದವುಗಳನ್ನು ಸಾಧಿಸುವನು. ಏಕೆಂದರೆ ನಾನು ಪಿತನ ಬಳಿಗೆ ಹೋಗುತ್ತೇನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಈ ದಿನ ದೊಡ್ಡ ಸಾಗರಹಳ್ಳಿ ಧರ್ಮ ಕೇಂದ್ರದಲ್ಲಿ ನಮ್ಮ ಪಾಲಕರಾದ ಸಂತ ಜೋಸೆಫರ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಈ ಸಾಗರಹಳ್ಳಿ, ಕಾರಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ಈ ಪ್ರದೇಶಗಳು ನಂದಿ ಬೆಟ್ಟದ ತಪ್ಪಲಿನಲ್ಲಿದ್ದಾವೆ. ಇಲ್ಲಿ 6 ಗಿರಿಗಳಿದ್ದಾವೆ. ಮೊದಲನೆಯದು ಪಂಚಗಿರಿ,
ಎರಡನೇದು ನಂದಿಗಿರಿ, ಮೂರನೇದು ಚಂದ್ರಗಿರಿ, ನಾಲ್ಕನೇದು ಬ್ರಹ್ಮಗಿರಿ, ಹೇಮಗಿರಿ, ಇನ್ನೊಂದು ಗಿರಿ. ಹೀಗೆ 6 ಗಿರಿಗಳು ನಮ್ಮ ಧರ್ಮಕ್ಕೆ ಸುತ್ತುವರೆದಿದೆ. ಬಹಳ ರಮ್ಯವಾಗಿದೆ ಈ ವಾತಾವರಣ. ಇಲ್ಲಿ ಕ್ರೈಸ್ತ ಧರ್ಮ ಜೆಸ್ವಿಟ್ ಅಥವಾ ಯೇಸು ಸಭೆಯ ಗುರುಗಳಿಂದ ಪ್ರಾರಂಭ ಆಯಿತು. ಯೇಸು ಸಭೆಯ ಗುರುಗಳು ಪ್ರಥಮವಾಗಿ 1606ರಲ್ಲಿ ಸ್ವಾಮಿ ರಾಬರ್ಟ್ ಅವರ ಮೂಲಕ ಅದು ಪ್ರಾರಂಭ ಆಯಿತು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂದರೆ ಮೈಸೂರು ಸಂಸ್ಥಾನದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸ್ವಾಮಿ ಲಿಯೋನಾರ್ಡೋ ಚಿನಾಮಿ ಅವರು ಬಂದು 1428ರಲ್ಲಿ ಸ್ಥಾಪನೆ ಮಾಡಿದ್ರು. ಮತ್ತು ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕ ಮಿಷನ್ ಅಂದ್ಬಿಟ್ಟು 1699ರಲ್ಲಿ ಫಾದರ್ ಮೊಡ್ಯೂಡ್ ಇವರು ತಯಾರು ಮಾಡಿದ್ರು. ಸುಮಾರು 125 ವರ್ಷಗಳು ಇಲ್ಲಿ ಧರ್ಮ ಪ್ರಚಾರ ಮಾಡಿದ ಮೇಲೆ ನಿಷೇಧ ಆಯಿತು ಜೆಸ್ವಿಟ್ ಸಭೆ. ಅದರಿಂದ ಅಲ್ಲೆಲ್ಲ ಹಿಂದಕ್ಕೆ ಹೋಗಬೇಕಾಯಿತು. ಆದರೆ ಕೆಲವರು ಇಲ್ಲೇ ಉಳಿದುಕೊಂಡು ಕ್ರೈಸ್ತ ಜನಗಳಿಗೆ ಅವರು ಸೇವೆ ಸಲ್ಲಿಸ್ಕೊಂಡಿದ್ದು ಅವ್ರು ತೀರ್ಕೊಂಡ್ರು. ಇವಾಗಲೂ ಅವ್ರ ಸಮಾಧಿಗಳು ಚಿಕ್ಕಬಳ್ಳಾಪುರದಲ್ಲಿ 1-2 ಸಮಾಧಿ ನೋಡ್ಬೋದು. ಶಿಡ್ಲಘಟ್ಟದಲ್ಲಿ ಒಬ್ಬ ಗುರುಗಳ ಸಮಾಧಿ ಮತ್ತು ಅವರ ಕುದುರೆನೂ ಅಲ್ಲಿ ಮಣ್ಣು ಮಾಡಿದ್ದಾರೆ. ಮತ್ತು ಚಿಕ್ಕರಸನಕೆರೆಯಲ್ಲಿ ಸ್ವಾಮಿ ರಾಜೇಂದ್ರ ಸ್ವಾಮಿ ಅವ್ರದ್ದು ಸಮಾಧಿ ಇದೆ. ಹೀಗೆ ಇಲ್ಲೆಲ್ಲ ಹುತಾತ್ಮರಾಗಿ ಇಲ್ಲಿ ಮಣ್ಣು ಮಾಡಿದ್ದಾರೆ. ಅವರು ನಂತರ ಹೆಚ್ಚು ಕಡಿಮೆ 1850ರಲ್ಲಿ ನಮ್ಮ ಧರ್ಮಕ್ಷೇತ್ರ ಪ್ರಾರಂಭ ಆಗುತ್ತೆ. ಅದಕ್ಕೆ ಮೈಸೂರು ಧರ್ಮಕ್ಷೇತ್ರ ಮತ್ತು ಬೆಂಗಳೂರು ಮುಖ್ಯ ನಗರ ಆಗಿತ್ತು. ಇಲ್ಲಿ ಬಿಷಪ್ ಇರ್ತಾ ಇದ್ರು. ಅದಕ್ಕೆ ಮೊದಲು ನಾವು ಪಾಂಡಿಚೇರಿಗೆ ಹೋಗಬೇಕಾಯಿತು. ಅಲ್ಲಿನ ಕೋಆರ್ಡಿನೇಟರ್ ಬಿಷಪ್ ಶರ್ಬಾನ ಅನ್ನೋರನ್ನ ಮೊದಲನೇ ಬಿಷಪ್ ಆಗಿ ನೇಮಿಸಿದ್ರು. ಅವರು 1850ರಿಂದ 1873ವರೆಗೂ ಇಲ್ಲಿ ಆಡಳಿತ ನಡೆಸ್ತಾರೆ. 23 ವರ್ಷ. ಅವರ ನಂತರ ಫಾದರ್ ಟೈಸರ್ ಬಂದರು. ಅವರು 7 ವರ್ಷ ಆಡಳಿತ ನಡೆಸಿದ್ರು. ಅದ 80ರವರೆಗೂ 1880ರಿಂದ 90ರವರೆಗೂ ಫಾದರ್ ಕೂಡೋ ಅನ್ನೋರು ನಡೆಸಿದ್ರು ಆಡಳಿತ. ಅದರ ನಂತರ 1890ರಿಂದ 1910ರವರೆಗೂ ಫಾದರ್ ಬಿಷಪ್ ಕ್ಲೈನರ್ ಅವರು ಆಡಳಿತ ನಡೆಸಿದ್ರು. ಅವರ ನಂತರ 5 ವರ್ಷ ಬೇಸಿಲ್ ನಡೆಸಿದ್ರು. 6 ವರ್ಷ ಟೈಸಿಯರ್, ಆಮೇಲೆ ಮತ್ತೆ ದೆಪಾತರ್ ಎಂಬವರು ಅವರು ಒಂದು 20 ವರ್ಷ ಅವರ ಆಡಳಿತ ನಡೆಸ್ತಾರೆ. ಹೀಗೆ 7 ಫ್ರೆಂಚ್ ಧರ್ಮಾಧ್ಯಕ್ಷರು ಆಗಿನ ಕಾಲದಲ್ಲಿ ಆಡಳಿತ ನಡೆಸ್ತಾರೆ. ಅದರ ನಂತರ ಭಾರತೀಯ ಧರ್ಮಾಧ್ಯಕ್ಷರು ಮೊದಲನೇದಾಗಿ ಥಾಮಸ್ ಪೋತ್ಮರಿ ಅವರು ಗುಂಟೂರಿನೊಳಗೆ ಇದ್ರವರು ಬಿಷಪ್ ಆಗಿ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಬೆಂಗಳೂರಿಗೆ. ಪ್ರಥಮ ಭಾರತೀಯ ಬಿಷಪ್ ಅವರು 1943ರಲ್ಲಿ ವಹಿಸ್ಕೊಂಡು ಆಡಳಿತ ನಡೆಸ್ತಾರೆ. 24 ವರ್ಷ ಆಡಳಿತ ನಡೆಸ್ತಾರೆ. ಅದರ ನಂತರ ಬಂದವರು ಲೂರ್ ಸ್ವಾಮಿ, ಆರೋಗ್ಯ ಸ್ವಾಮಿ, ಮತಯಸ್, ಪಿಂಟೋ, ಆಮೇಲೆ ಇವರು ಇನ್ನೊಬ್ಬರು ಬರ್ನಾರ್ಡ್ ಮೋರಸ್, ಅದರ ನಂತರ ಇವಾಗ ಬಚ್ಚಾಡೋ, ಇವರು 7. ಒಟ್ಟು 14 ಬಿಷಪ್ಗಳಲ್ಲಿ 7 ಬಿಷಪ್ಗಳು ಫ್ರೆಂಚ್ ಅವರು, 7 ಈಗ ಭಾರತೀಯ ಧರ್ಮಾಧ್ಯಕ್ಷರು ಆಡಳಿತ ನಡೆಸಿದ್ದಾರೆ ಇಲ್ಲಿವರೆಗೂ. ಆಗಿನ ಕಾಲದಲ್ಲಿ ದೊಡ್ಡ ಸಾಗರಹಳ್ಳಿ ಒಂದು ಉಪಕೇಂದ್ರದಲ್ಲಿ ಉಪಕೇಂದ್ರ ಆಗಿತ್ತು. ಚಿಕ್ಕಬಳ್ಳಾಪುರದಿಂದ ಗುರುಗಳು ಬಂದು ಕಾರಹಳ್ಳಿಯಲ್ಲಿ ಪೂಜೆ ಮಾಡಬೇಕಾಗಿತ್ತು. ಸಾಗರಹಳ್ಳಿಯಲ್ಲಿ ದೇವಸ್ಥಾನ ಇರಲಿಲ್ಲ. ಅವರೆಲ್ಲ ಕಾರಹಳ್ಳಿಗೆ ಪೂಜೆಗೆ ಹೋಗಬೇಕಾಗಿತ್ತು. ಇವಾಗ ಕಾರಹಳ್ಳಿಯಲ್ಲಿ ಧರ್ಮಕೇಂದ್ರ ಗುರುಗಳಿದ್ದಾರೆ, ಅವರು ಉಪಕೇಂದ್ರ ಇದನ್ನು ನೋಡ್ಕೊಳ್ತಾರೆ. ಇಲ್ಲಿ ದೇವಸ್ಥಾನ ಇರಲಿಲ್ಲ. ಆವಾಗ ಜೋವಿಟಾ ಡಿಸೋಜ ಅವರು ಒಂದು ದೇವಸ್ಥಾನ ಕಟ್ಟಿದ್ರು. ಅದು ಇವಾಗಲೇ ಅಲ್ಲಿ ಪೂಜೆ ನಡೆಯೋದು. ಹೀಗೆ ನಮ್ಮ ದೇವನಹಳ್ಳಿ ಡಿಸ್ಟ್ರಿಕ್ಟ್ನೊಳಗೆ, ಈ ಜಿಲ್ಲೆಯೊಳಗೆ ಒಟ್ಟು 217 ಹಳ್ಳಿಗಳಿದ್ದಾವೆ. ಅದರೊಳಗೆ ಒಂದು ಅಂತ ಹೇಳಿದ್ರೆ ಸಾಗರಹಳ್ಳಿ ಒಂದು ಮುಖ್ಯವಾದ ಹಳ್ಳಿಯಾಗಿದೆ. ಇಲ್ಲಿ ಕ್ರೈಸ್ತ ಧರ್ಮ ಹುಟ್ಟಾಕಿದ್ದು ಜೆಸ್ವಿಟ್ ಗುರುಗಳು.
ಆವಾಗ ಎಷ್ಟೋ ಮತದ ವಿರುದ್ಧವಾಗಿ ಹಿಂಸೆ ಪ್ರಾರಂಭ ಆಯಿತು. ಅಂಥ ಸಂದರ್ಭದಲ್ಲಿ ಈ ಕ್ರೈಸ್ತರ ಹಿತಾಸಕ್ತಿಗಾಗಿ ಗುರುಗಳಿದ್ದರು. ಆದರೆ ಅನೇಕ ಕಷ್ಟಗಳಿಂದ ಅನೇಕ ಕ್ರೈಸ್ತರು ಮತವನ್ನು ಬಿಟ್ಟು ಹೋಗಬೇಕಾಯಿತು. ಯಾಕಂದರೆ ಹಿಂಸೆ ಜಾಸ್ತಿ ಆಯಿತು. ಈವಾಗಲೂ ನಮ್ಮ ಧರ್ಮ ಕೇಂದ್ರಗಳನ್ನು ಇಲ್ಲಿ ಚಿಕ್ಕ ಚಿಕ್ಕ ಕುಟುಂಬಗಳನ್ನು ನೋಡ್ಬೋದು. ಅಲ್ಲಿ ಸಾಗರಹಳ್ಳಿಯಲ್ಲಿ ಇರ್ಬೋದು, ಇಲ್ಲಿ ಕಾರಹಳ್ಳಿಯಲ್ಲಿ ಇರ್ಬೋದು, ಚಿಕ್ಕಬಳ್ಳಾಪುರದಲ್ಲಿರ್ಬೋದು, ದೊಡ್ಡಬಳ್ಳಾಪುರದಲ್ಲಿರ್ಬೋದು, ಮತ್ತು ಇನ್ನೂ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ನಮ್ಮ ಜನಗಳನ್ನು ನೋಡ್ತೇವೆ. ಹೀಗೆ ಧರ್ಮಸಭೆಯಲ್ಲಿ ಸಂತ ಜೋಸೆಫ್ರವರ ಹಬ್ಬ ಇವತ್ತೇನು ಕೊಂಡಾಡ್ತೇವೋ ಅವರು ಪಾಲಕರಾಗಿ ನಿರ್ಮಿತವಾಗಿದ್ದಾರೆ ಇಡೀ ಧರ್ಮಸಭೆಗೆ. ಏಕೆಂದರೆ ಅವರ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಮೊದಲನೇದಾಗಿ ಮದುವೆಗೆ ಮುಂಚೆ ಸಂದೇಹ ಬಂತು ಮರಿಯಮ್ಮನವ್ರ ಮೇಲೆ, ಹೇಗೆ ಅವರ ಗರ್ಭಿಣಿಯಾದರು ಅಂತ. ಆದರೆ ಕನಸಿನಲ್ಲಿ ದೇವದೂತರು ಕಾಣಿಸ್ಕೊಂಡು, ನೀವು ಭಯಪಡಬೇಡಿ, ಪವಿತ್ರ ಆತ್ಮನಿಂದ ಗರ್ಭವತಿ ಆಗಿದ್ದಾರೆ ಅಂದಮೇಲೆ ಅವರನ್ನು ಮದುವೆ ಮಾಡಿಕೊಂಡ್ರು. ಮದುವೆ ಆದಮೇಲೆ ದೇವಬಾಲರು ಹುಟ್ಟಿದ ಮೇಲೆ ಅವರನ್ನು ಕೊಲ್ಲಬೇಕು ಅಂತ ಹೆರೋದರ್ಸನು ಅವನು ಪ್ರಯತ್ನ ಪಟ್ಟ. ರಾತ್ರಿ ಅವರು ಈಜಿಪ್ಟ್ ದೇಶಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಬೇಕಾಯಿತು. ಅದಾದ ನಂತರ ಅವರು ನಜರೇತಿಗೆ ಬರಬೇಕಾಯಿತು. ಇಲ್ಲಿ ಬಡಿಗೆ ಕೆಲಸ ಮಾಡಿಕೊಂಡು ಬಡ ಜೀವನದಲ್ಲಿ ಅವರು ಇವನ್ನೆಲ್ಲ ಸಾಕ್ತಾರೆ. ತಮ್ಮ ಇಡೀ ಜೀವನ ಕಷ್ಟದಿಂದ ಕೂಡಿರುವ ಸಂತರಿವರು. ಅದಕ್ಕಾಗಿ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ. ಮತ್ತು ಪವಿತ್ರ ಕುಟುಂಬದ ಪಾಲಕರು ಸಹ ಸಂತ ಜೋಸೆಫ್ ಆಗಿದ್ದಾರೆ. ಅವರನ್ನು ಈಗ ನಾವು ಈ ಸಂತರನ್ನಾಗಿ ನಮ್ಮ ದೇವಾಲಯದ ಪಾಲಕರನ್ನಾಗಿ ಈಗ ಸ್ವೀಕರಿಸಿಕೊಂಡಿದ್ದೇವೆ. ಹೀಗೆ ಧರ್ಮಸಭೆಯಲ್ಲಿ ಎಷ್ಟೋ ಸಂತರು, ಹೆಚ್ಚು ಕಡಿಮೆ 10,000ಕ್ಕೂ ಹೆಚ್ಚು ಸಂತರಿದ್ದಾರೆ. ಇವರು ಯಾಕೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಹಾಕೊಟ್ಟ ಹಾದಿಯಲ್ಲಿ ನಡೆದದಕ್ಕೋಸ್ಕರ ಅನೇಕರು ತಮ್ಮ ಪ್ರಾಣವನ್ನು ಕೊಡಬೇಕಾಗಿತ್ತು. ಈ ಉದಾಹರಣೆಗಾಗಿ ಯೇಸು ಸಭೆ ನಂತರ MAP ಗುರುಗಳು ಫ್ರಾನ್ಸ್ ದೇಶದಿಂದ ಬಂದರು. ಪ್ಯಾರಿಸ್ ಮಿಷನ್ಸ್ ಅಂತ ಇಲ್ಲಿ ಬಂದು ಸ್ಥಾಪನೆ ಮಾಡಿದ್ರು. ಅವರು ಬಂದ ಮೇಲೆ ಇಲ್ಲಿ ಧರ್ಮ ಕ್ಷೇತ್ರ ಪ್ರಾರಂಭ ಆಗಿತ್ತು. ಅವರಲ್ಲಿ ಸುಮಾರು 24 ಆರ್ಚ್ ಬಿಷಪ್ಗಳಿದ್ದಾರೆ, 244 ಬಿಷಪ್ಗಳಿದ್ದಾರೆ. ಮತ್ತು ಅವರು ಹೋಗಿದ್ದ ಕಡೆಗಳಲ್ಲಿ ಹಿಂಸೆ ಪ್ರಾರಂಭ ಆಗಿ ಸುಮಾರು 200 ಜನಗಳು ಯೇಸು ಸ್ವಾಮಿಗೆ ಪ್ರಾಣ ಕೊಟ್ಟಿದ್ದಾರೆ. ಮತ್ತು 23 ಮಂದಿಯನ್ನು ಪ್ಯಾರಿಸ್ ಮಿಷನ್ ಗುರುಗಳನ್ನು ಸಂತರನ್ನಾಗಿ ಧರ್ಮಸೆ ಏರ್ಪಡಿಸಿದೆ. ಅದರಿಂದ ಆಗಿನ ಕಾಲದಲ್ಲಿ 1460ರಲ್ಲಿ ಈ ಪ್ಯಾರಿಸ್ ಮಿಷನ್ ಶುರುವಾದಾಗ ಅದನ್ನು ಸ್ಥಾಪಕರಾದ ಫಾದರ್ ಫ್ರಾನ್ಸಿಸ್ ಪಲ್ಲು ಅವರು ಪೋಪನ್ನು ನೋಡಕ್ಕೆ ಹೋಗ್ತಾರೆ. ಪೋಪ್ ಇನ್ನೋಸೆಂಟ್ ಹೇಳಿದ್ದೇನೆಂದರೆ, ನೀವೇನೋ ಧರ್ಮ ಪ್ರಚಾರ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಆದರೆ ಒಂದು ನೆನಪಿಟ್ಕೊಳ್ಳಿ, ಈಗ ಧರ್ಮ ಪ್ರಚಾರ ಮಾಡೋದಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ಯುರೋಪಿಂದ ಹೋಗ್ತಾ ಇರೋ ದಾರಿಯಲ್ಲಿಯೇ ಅವರು ಸಮುದ್ರದ ಮಧ್ಯದಲ್ಲಿ ಎಷ್ಟೋ ಜನ ತೀರ್ಕೊಳ್ತಾರೆ. ಹೋದ ನಂತರ ಆ ಸ್ಥಳಗಳಲ್ಲಿ ಊಟ ಸರಿ ಇಲ್ಲದೆ ಕಾಯಿಲೆ ಬಿದ್ದು ಎಷ್ಟೋ ಜನ ತೀರ್ಕೊಂಡಿದ್ದಾರೆ. ಇಲ್ಲಿ ಕಷ್ಟಗಳು ಹಿಂಸೆಗಳು ಅನುಭವಿಸಿ ತೀರ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸ್ಥಳೀಯ ಗುರುಗಳನ್ನು ಸಿದ್ಧ ಮಾಡಬೇಕು. ಆದ್ದರಿಂದ ನೀವು ಹೋಗ್ಬಿಟ್ಟು ಒಂದು 50,000 ಜನಗಳಿಗೆ ಸ್ನಾನ ದೀಕ್ಷೆ ಕೊಡುವುದಕ್ಕೆ ಬದಲು ಒಬ್ಬ ಸ್ಥಳೀಯ ಗುರುವನ್ನು ನೀವು ಏರ್ಪಾಟ್ ಮಾಡಿದ್ರೆ, ಅವರಿಗೆ ದೀಕ್ಷೆ ಕೊಟ್ಟರೆ ನನಗೆ ಅದೇ ದೊಡ್ಡ ಸಂತೋಷನೂ ಸಹ ಆಗುತ್ತೆ. ಏಕೆಂದರೆ 50,000 ಜನಕ್ಕಿಂತಲೂ ಒಬ್ಬ ಗುರು ಬಹಳ ಮುಖ್ಯ. ಸ್ಥಳದಲ್ಲಿ ಇದ್ದುಕೊಂಡು ಆ ಜನಗಳನ್ನು ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನೀವು ಹೋದ ಮೇಲೆ ಹೆಚ್ಚು ಸ್ಥಳೀಯ ಗುರುಗಳನ್ನು ಮಾಡಿ ಅಂತ ಹೇಳಿದ್ರು. ಅದಕ್ಕಾಗಿ ಈ ಗುರುಗಳು ಬಂದು ಇಲ್ಲಿ ಶ್ರಮಿಸಿದ್ದಾರೆ. ಧರ್ಮ ಪ್ರಚಾರ ಮಾಡಿದ್ದೇ ಅಲ್ದಿರ ಸ್ಥಳೀಯ ಗುರುಗಳು ಹೆಚ್ಚೋದಕ್ಕೆ ಅವರು ಮಾಡಿದ ತ್ಯಾಗ. ಆದ್ದರಿಂದ ಆಗಿನ ಕಾಲದಲ್ಲಿ ಅವರು ಕಾಲ್ನಡಿಗೆಯಲ್ಲಿ ಬರಬೇಕಾಗಿತ್ತು. ಆ ಕಡೆ ಕಾನ್ಸ್ಟಾಂಟಿನೋಬಲ್ನಿಂದ ಹಿಡಿದು ಅವರು ಬೋಲನ್ ಮತ್ತು ಖೈಬರ್ ಪಾಸ್ನ ಬಂದು ಹಿಂದೂ ಕುಶ್ ಪರ್ವತದ ಮೇಲೆ ಯಾವಾಗಲೂ ಅಲ್ಲಿ ಹಿಮ ಕವಿದಿರ್ತಾ ಇತ್ತು. ಅದರ ಮೇಲೆಲ್ಲ ಬಂದು 2 ವರ್ಷ ಹಿಡಿತಾ ಇತ್ತು ನಮ್ಮ ದೇಶಕ್ಕೆ ಬರೋದಕ್ಕೆ. ಯುರೋಪಿಂದ ಇಲ್ಲಿ ಬರೋದಕ್ಕೆ 2 ವರ್ಷ ಹಿಡಿತಾ ಇತ್ತು. ಆದರೂ ಅಂಥ ಕಷ್ಟಗಳನ್ನ ಅನುಭವಿಸ್ಬಿಟ್ಟು ಅವರು ನಮ್ಮ ಧರ್ಮಸಭೆಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹೀಗಿರುವಾಗ ನಿಮ್ಮ ಮಧ್ಯದಲ್ಲೂ ಸಹಾಯ ಈ ಊರಿನಲ್ಲಿ ಒಬ್ಬರು ಗುರುಗಳಾಗಿದ್ದಾರೆ, ಸ್ವಾಮಿ ಆನಂದರಾಜ್ ಅವರು. ಆದರೆ ನಮ್ಮ ಹಳ್ಳಿಗಳಿಂದ ಹೆಚ್ಚು ಮಂದಿ ಇವಾಗ ಗುರುಪಟ್ಟ ಪಡೆಯಬೇಕಾಗಿದೆ. ಹಿಂದಿನ ಕಾಲದಲ್ಲಿ ಶಾಲೆ ಇಲ್ಲದೆ ಇದ್ದುದರಿಂದ ವಿದ್ಯಾಭ್ಯಾಸ ಕೊರತೆಯಿಂದ ಗುರುಗಳಾಗೋದಕ್ಕೆ ಕಷ್ಟ ಆಗ್ತಾ ಇತ್ತು. ಆದರೆ ಈಗ ಎಲ್ಲ ಕಡೆ ಹೈಸ್ಕೂಲ್ ಇರೋದರಿಂದ ವಿದ್ಯಾಭ್ಯಾಸಕ್ಕೇನು ತೊಡಕಿಲ್ಲ. ಆದ್ದರಿಂದ ನಿಮ್ಮ ಮಕ್ಕಳನ್ನು
ಈ ಧರ್ಮ ಪ್ರಚಾರ ಮತ್ತು ಗುರುಗಳಾಗೋದಕ್ಕೆ ಮತ್ತು ನಿಮ್ಮ ಹೆಣ್ಣು ಮಕ್ಕಳನ್ನು ಶಿಷ್ಯಗಳಾಗೋದಕ್ಕೆ ನೀವು ಕಳಿಸಿದ್ರೆ ಧರ್ಮ ಸಭೆಯು ಹರಡೋದಕ್ಕೆ ಸಾಧ್ಯ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಅದರೊಂದಿಗೆ ನೀವು ಸಹಕರಿಸಬೇಕು. ಈ ಸಂದರ್ಭದಲ್ಲಿ ಸಂತ ಜೋಸೆಫರು ನಿಮ್ಮನ್ನು ಹರಿಸಲಿ ಮತ್ತು ನಿಮ್ಮ ಕುಟುಂಬಗಳನ್ನು ನಿಮ್ಮನ್ನು ಹರಿಸಿ ಯೇಸು ಸ್ವಾಮಿಯ ಪಥದಲ್ಲಿ ನಡೆಯೋದಕ್ಕೆ ಸಹಾಯ ಮಾಡಲೆಂದು ಪ್ರಾರ್ಥಿಸೋಣ. ಆಮೇಲೆ ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯವರಲ್ಲಿ ವಂಚರಾದರು. ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೇ ದಿನ ಪುನಃ ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತರಿಂದಲೂ ಸುತರಿಂದಲೂ ಹೊರಡುವ ಪ್ರಭು ಜೀವನಾಧಾರವಾಗಿರುವ ಪವಿತ್ರಾತ್ಮನ ವಿಶ್ವಾಸವಿದೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತನಿಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ಥಾನ ಇರುವುದೆಂದು ನಿರ್ವಹಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ಬರಲಿರುವ ಪರಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೇನ್. ಪ್ರಭು ಕ್ರಿಸ್ತರ ಭರವಸೆಯ ಮಾತುಗಳು ನಮ್ಮಲ್ಲಿ ಚೈತನ್ಯವನ್ನು ತರುತ್ತದೆ. ಈ ಭರವಸೆಯ ಆನಂದ ಹಾಗೂ ವಿಶ್ವಾಸದಲ್ಲಿ ನಮ್ಮ ಕೋರಿಕೆಗಳನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥಿಸೋಣ. ಧರ್ಮಾಧ್ಯಕ್ಷರು, ಯಾಜಕರು, ಧಾರ್ಮಿಕ ಸಹೋದರ ಸಹೋದರಿಯರು, ಪ್ರಭುವಿನ ಸೇವಾ ಕಾರ್ಯಗಳನ್ನು ಸಾಧಿಸಲು ಬೇಕಾದ ವಿಶ್ವಾಸದ ಶಕ್ತಿಯಿಂದ ತುಂಬಿದವರಾಗಿ ಧರ್ಮಸಭೆಯ ಮಹತ್ ಕಾರ್ಯಗಳನ್ನು ಸಾಧಿಸುತ್ತಾ ಬೆಳೆಸಲೆಂದು ಪ್ರಾರ್ಥಿಸೋಣ. ರಾಷ್ಟ್ರೀಯ ನಾಯಕರು ಸಮಸ್ಯೆಗಳು ಬಂದಾಗ ಮಾತುಕತೆಗಳ ಮುಖಾಂತರ ಅವುಗಳನ್ನು ಬಗ್ಗೆ ಹರಿಸುವನ್ನು ಜ್ಞಾನವನ್ನು ಪವಿತ್ರಾತ್ಮರು ನೀಡಲೆಂದು ಪ್ರಾರ್ಥಿಸೋಣ. ಜೋಸೆಫರ ವಾರ್ಷಿಕ ಮಹೋತ್ಸವಕ್ಕೆ ಬಂದು ಪವಿತ್ರ ಬಲಿಪೂಜೆಯನ್ನು ಅರ್ಪಿಸಿ ಸಂತ ಜೋಸೆಫರ ಬಗ್ಗೆ ಹಿತನುಡಿಗಳನ್ನು ನುಡಿದು ನಮ್ಮ ನನ್ನೆಯ ಗುರು ಥೋಮಸ್ ರವರಿಗೆ ಪುನರುತ್ಥಾನಿ ಪ್ರಭು ಯೇಸುವಿನ ಕೃಪೆ ಸದಾ ದೊರೆಯಲೆಂದು ಪ್ರಾರ್ಥಿಸೋಣ. ಸಂಭ್ರಮದಿಂದ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಮಿಕರನ್ನು ಅವರ ಪಾದಕ್ಕೆ ಸಮರ್ಪಿಸುತ್ತಾ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪ್ರಭು ಯೇಸು ನೀಡಲೆಂದು ಪ್ರಾರ್ಥಿಸೋಣ. ಜೋಸೆಫರು ಪ್ರಭುವಿನಲ್ಲಿ ಭಿನ್ನಯಿಸಿ ಎಲ್ಲ ರೋಗಗಳಿಂದ ನರಳುತ್ತಿರುವರು ಬಿಡುಗಡೆಯ ಭಾಗ್ಯವನ್ನು ಪಡೆಯಲೆಂದು ಪ್ರಾರ್ಥಿಸು. ಈ ನಮ್ಮ ಬಾಲಕ ಸಂತರ ಹಬ್ಬಕ್ಕೆ
ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಜೋಸೆಫರ ಭಕ್ತಾದಿಗಳಿಗಾಗಿ ಪ್ರಾರ್ಥಿಸೋಣ. ಎಲ್ಲ ಕುಟುಂಬಗಳು ಬಾಲ ಯೇಸು, ಮಾತೆ ಮರಿಯಮ್ಮ, ಸಂತ ಜೋಸೆಫರ ಮಧ್ಯಸ್ಥಿಕೆಯಿಂದ ಪವಿತ್ರ ಕುಟುಂಬಗಳಿಗಾಗಿ ಪವಿತ್ರತೆಯಲ್ಲಿ ಜೀವಿಸಲೆಂದು ಪ್ರಾರ್ಥಿಸೋಣ. ದಯಾಮಯ ದೇವರೇ, ನನ್ನ ಹೆಸರಿನಲ್ಲಿ ಏನನ್ನು ಕೇಳಿದರೂ ಮಾಡಿಯೇ ತೀರುತ್ತೇನೆ ಎಂಬ ಕ್ರಿಸ್ತರ ಮಾತನ್ನು ವಿಶ್ವಾಸಿ ನಮ್ಮ ಭಿನ್ನಗಳನ್ನು ಅವರ ಹೆಸರಿನಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಮ್ಮ ಕೋರಿಕೆಗಳನ್ನು ನೆರವೇರಿಸಿ ಎಂದು ನಮ್ಮ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹೊಸದು ಮನವು ಬೆಸೆದು ಆತ್ಮವು ಚಿರಂತನ ನಿಮ್ಮ ವರಗಳ ಪಡೆದು ನಾನು ಧನ್ಯನಾದಿನ. ಏನು ಇಲ್ಲ ನಿನಗೆ ಎಲ್ಲ ಅನುಗ್ರಹಿಸು ದೇವಾ, ನಾ ಬೇಡುವೆ ಸರ್ವೇಶ್ವರ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪರಿಸ್ಥಿತಿಯ ಅವಧಿಗಾಗಿ ಈ ಬಲಿಯು ತಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ ಸಂಪೂರ್ಣ ದಯ ಬುಗ್ಗಿಯು ಸಂತ ಜೋಸೇಫ್ನ ಸ್ಮರಣಾರ್ಥ ನಾವು ನಿಮ್ಮ ಮಹಿಮಾ ಸನ್ನಿಧಿಗೆ ತಂದಿರುವ ಈ ಕಾಣಿಕೆಗಳನ್ನು ದಯಿಂದ ಈಕ್ಷಿಸಿರಿ. ನಾವು ಅರ್ಪಿಸುತ್ತಿರುವ ಕೊಡುಗೆಗಳು ನಿಮಗೆ ಮರೆಯಿಡುವ ಭಕ್ತರೆಲ್ಲರಿಗೆ ಸಂರಕ್ಷಣೆಯ ಸಾಧನವಾಗುವಂತೆ ದಯಿಂದ ಅನುಗ್ರಹಿಸಿರಿ.
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಕುರಿತನೆ ಸರ್ವಶಕ್ತರಾದ ನಿತ್ಯ ದೇವರೇ, ನಾವೆಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು, ನಿಮಗೆ ಯೋಗ್ಯ ಸ್ತುತಿ ಸಲ್ಲಿಸಿ ನಿಮ್ಮನ್ನು ಮಹಿಮೆಪಡಿಸಿ ಹರಸುವುದು ನಿಜವಾದ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಪವಿತ್ರಾತ್ಮನ ಶಕ್ತಿಯಿಂದ ಗರ್ಭಧರಿಸಿ ಕನ್ಯಾಮರಿಯಳನ್ನು ಜನಿಸಿದ ನಿಮ್ಮ ಏಕೈಕ ಪುತ್ರ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ಒಬ್ಬ ತಂದೆಯಂತೆ ನೋಡಿಕೊಳ್ಳಲು ನೀತಿವಂತರಾದ ಜೋಸೆಫರನ್ನು ನೇಮಿಸಿದ್ದೀರಿ. ನಿಮ್ಮ ಮನೆತನದ ಜವಾಬ್ದಾರಿಯನ್ನು ನೋಡಿಕೊಳ್ಳುವಂತೆ ನಿಷ್ಠೆ ಹಾಗೂ ವಿವೇಕವುಳ್ಳ ಸೇವಕರಾದವರನ್ನು ದೇವರ ಕನ್ಯಾ ಮಾತಿಗೆ ಪತಿಯನ್ನಾಗಿಯೂ ಕೊಟ್ಟಿರಿ. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಚಕ್ರದೂತರು ನಿಮ್ಮ ಸನ್ನಿಧಿಯಲ್ಲಿ ನಡೆದುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣಗಳು, ವಿನೀತ ಸೆರಾಫಿನ್ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿ ಎಂದು ಪ್ರಾರ್ಥಿಸುತ್ತ ದೀನ ಸ್ತುತಿಯಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ದೇವರು ಪರಿಶುದ್ಧರು. ಈ ಅಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ.
ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮೌನತದಲ್ಲಿ ಹೋಸನ, ಮೌನತದಲ್ಲಿ ಹೋಸನ, ಮೌನತದಲ್ಲಿ ಹೋಸನ, ಮೌನತದಲ್ಲಿ ಹೋಸನ. ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗೆ ಇವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರ ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ಸಾರುತ್ತೇವೆ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯನೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗಳು ನಮ್ಮನ್ನು ಪವಿತ್ರಾತ್ಮರೊಂದು ಉಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಹಾಯಕ ಧರ್ಮಾಧ್ಯಕ್ಷರಾದ ಸತೀಶ್ ಮತ್ತು ಸುಸೇನಾದನವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯಿಂದ ಪ್ರೇರಿತರಾಗಿ ದೈವಾಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಪರಲೋಕ ತಂದೆಯೇ
ತಂದೆಯೇ, ಸೃಷ್ಟಿ ಒಡೆಯರೇ, ನಿಮ್ಮ ನಾಮ ಪೂಜಿತವಾಗಲಿ. ಪರಲೋಕ ತಂದೆ, ಸೃಷ್ಟಿ ಒಡೆಯರೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯವು ಬರಲಿ, ನಿತ್ಯ ನಡೆಯಲಿ, ಚಿತ್ತವು ಧರೆಯಲಿಂದು ನೆರವೇರಲಿ, 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 ನೆರವೇರಲಿ ತಂದೆ. ಹಸಿದ ಜನರಿಗೆ ಭೋಜನ ಅನುದಿನವೂ ಕರುಣಿಸಿ ಪೋಷಿಸು. ದಯೆಯಿಂದ ನೀಸಲಹು, 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 ನೀಸಲಹು ತಂದೆ. ನಮ್ಮ ತಪ್ಪನು ಕ್ಷಮಿಸು, ಪರರ ಕ್ಷಮಿಸಲು ಕಲಿಸು ನೀ. ಶೋಧನೆಯಿಂದೆಮ್ಮ ನಿರಕ್ಷಿಸು, 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 ನಿರಕ್ಷಿಸು ತಂದೆಯೇ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯ ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು ನಿತ್ಯವೂ ಅಧಿಕಾರ ಮಹಿಮೆಯೂ ಸಲ್ಲಲಿ. ಯುಗ ಯುಗಕ್ಕೂ ನಿಮ್ಮದೇ, 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 ನಿಮ್ಮದೇ ತಂದೆಯೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆ ಭಕ್ತಿ ವಿಶ್ವಾಸ ನೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯಿಂದ ದಯಪಾಲಿಸಿರಿ. ಯುಗಾಂತರ್ಗ ಜೀವಿಸಿ ಆಳು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ
ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವನು ಆತ್ಮವು ಸ್ವಸ್ಥವಾಗುವುದು. ಆತ್ಮೀಯ ಸಹೋದರ ಸಹೋದರರೇ, ಈಗ ಪರಮ ಪ್ರಸಾದವನ್ನು ಸ್ವೀಕರಿಸುವಂತಹ ಸಮಯ, ಅಮೂಲ್ಯವಾದಂಥ ಸಮಯ. ಪರಮ ಪ್ರಸಾದ ಕೇವಲ ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ಸೀಮಿತವಾದದ್ದು. ಆದ್ದರಿಂದ ನಮ್ಮ ಇತರ ಅನ್ಯ ಸಹೋದರ ಸಹೋದರರಲ್ಲಿ ಆಗಮಿಸಿದ್ದಲ್ಲಿ ದಯಮಾಡಿ ತಮ್ಮ ಸ್ಥಳದಲ್ಲಿ ಕುಳಿತು ದೇವರನ್ನು ಆರಾಧಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನನ್ನುಸಿರಲಿ ನನ್ನುಸಿರಲಿ ಉಸಿರಾಗಲು ಬಾಯಿಸುವೆ, ನನ್ನಾತ್ಮದಿ ನೀ ನೆಲೆಸಲು ಬಾ ದೈವನೇ. ನೀ ನನ್ನ ಹೃದಯದಿ ತುಂಬಿರಲು ಉಲ್ಲಾಸವು ಓ ದೈವನೇ. ನನ್ನುಸಿರಲಿ ಉಸಿರಾಗಲು ಬಾಯಿಸುವೆ, ನನ್ನಾತ್ಮದಿ ನೀ ನೆಲೆಸಲು ಬಾ ದೈವನೇ. ನನ್ನ ಹೆಸರ ನಿನ್ನ ಕರಗಳಲ್ಲಿ ಚಿತ್ರಿಸಿರುವೆ, ನನಗಾಗಿ ನಿನ್ನ ಪ್ರಾಣವನೇ ಅರ್ಪಿಸಿರುವೆ. ನನ್ನ ಹೆಸರ ನಿನ್ನ ಕರಗಳಲ್ಲಿ ಚಿತ್ರಿಸಿರುವೆ, ನನಗಾಗಿ ನಿನ್ನ ಪ್ರಾಣವನೇ ಅರ್ಪಿಸಿರುವೆ. ಈ ರೊಟ್ಟಿ
ಸದಾ ರೂಪದಲ್ಲಿ ಜೀವಂತವಾಗಿರುವೆ. ಪ್ರತಿ ಕ್ಷಣವು ನನ್ನ ಜೊತೆಯಲ್ಲಿ ನೀನಿರಲು ಬಯಸಿರುವೆ. ಈ ದೇಹ ನಿನ್ನ ದೇಗುಲ ಓ ದೇವನೇ, ಓ ಯೇಸುವೇ, ನನ್ನುಸಿರಲಿ ಉಸಿರಾಗಲು ಬಾಯೇಸುವೆ. ನನ್ನ ಆತ್ಮದಿ ನೀ ನೆಲೆಸಲು ಬಾ ದೇವನೇ. ನಿನ್ನ ಪ್ರೀತಿ ಕ್ಷಮೆಯ ನೀಡುತ್ತಲೇ ನನ್ನನ್ನು ಸಲಹಿರುವೆ. ನಿನ್ನ ಸೇವೆ ಮಾಡಲು ನನ್ನನ್ನು ಆರಿಸಿರುವೆ. ನಿನ್ನ ಆತ್ಮಶಕ್ತಿಯ ನೀ ನೀಡಿ ಅನುಗ್ರಹಿಸುವೆ, ವರ ನೀಡುವೆ. ನನ್ನುಸಿರಲಿ ಉಸಿರಾಗಲು ಬಾಯೇಸುವೆ. ನನ್ನ ಆತ್ಮದಿ ನೀ ನೆಲೆಸಲು ಬಾ ದೇವನೇ. ನೀ ಬರಲು ನನ್ನ ಮನದಲ್ಲಿ ಬಾಯೇಸುವೆ. ನನ್ನ ಆತ್ಮದಿ ನೀ ನೆಲೆಸಲು ಬಾ ದೇವನೇ. ನೀ ಬರಲು ನನ್ನ ಮನದಲ್ಲಿ ಸಂತೋಷವು, ನೀರಲು ನನ್ನ ಮನದಲ್ಲಿ ಆನಂದವು. ನೀ ನನ್ನ ಹೃದಯದಿ ತುಂಬಿರಲು ಉಲ್ಲಾಸವು, ಓ ದೇವನೇ. ಪ್ರಕಟಣೆಗಳು. ನಮ್ಮ ದೇವಾಲಯಕ್ಕೆ ಸೇರಿರುವಂತಹ ರೀಟಾ ಆರ್ ಮತ್ತು ಜೋಸೆಫ್ ಸಿ ಇವರ ಮಗನಾದ ವಿಕ್ಕಿ ಸುಮನ್ ಜೆ ಇವರಿಗೂ, ಸಂತ ಫ್ರಾನ್ಸಿಸ್ ದೇವರವರ ದೇವಾಲಯ ಚಿಕ್ಕಬಳ್ಳಾಪುರ ಧರ್ಮಕೇಂದ್ರಕ್ಕೆ ಸೇರಿರುವ ನಿರ್ಮಲ ಮೇರಿ ಮತ್ತು ದಿವಂಗತ ಫ್ರೆಡಿ ಹೃದಯರಾಜ್ ಇವರ ಮಗಳಾದ ಶರೀಲ್ ನಿರಂತರ ಶಾಂತಿಯ ಫಲವನ್ನು ನಾವು ಸದಾ ಅನುಭವಿಸುವಂತೆ ಮಾಡಿರೆಂದು ನಿಮ್ಮನ್ನು ವಿನಯದಿಂದ ಬೇಡುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು
ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆತ್ಮೀಯ ಬಂಧುಗಳೇ, ದಯಮಾಡಿ ಕೆಲವು ನಿಮಿಷಗಳ ಕಾಲ ಕುಳಿತುಕೊಳ್ಬೇಕಂತ ನಾನು ಕೇಳ್ಕೊಳ್ತೇನೆ. ಈಗಾಗಲೇ ಧರ್ಮಕೇಂದ್ರ ಗುರುಗಳು ನಿಮ್ಮನ್ನು ಸ್ವಲ್ಪ ಹೊತ್ತು ಕುಳಿತುಕೊಳ್ಬೇಕಂತ ಹೇಳಿದ್ದಾರೆ. ದಯಮಾಡಿ ಊಟದ ಸಮಯ ಆಗಿರಲ್ಲ, ದಯಮಾಡಿ ವಿಚಾರಣೆಯ ಭಕ್ತಾದಿಗಳು ಕುಳಿತುಕೊಳ್ಬೇಕಂತ ನಾನು ಕೇಳ್ಕೊಳ್ತೇನೆ. ಪ್ರಿಯರೇ, ಸಂತ ಜೋಸೇಫರ ವಾರ್ಷಿಕೋತ್ಸವ ದೊಡ್ಡಸಾಗರಹಳ್ಳಿ ದೇವನಹಳ್ಳಿ ತಾಲೂಕು. ಈ ದಿನದ ಆಚರಣೆಯನ್ನು ಎಲ್ಲವೂ ಯಶಸ್ವಿಯಾಗಿ ನಡೆಯಲು ತ್ರೈಕ ದೇವರ ಆಶೀರ್ವದಿಸಕ್ಕಾಗಿ ಮೊತ್ತ ಮೊದಲು ತ್ರೈಕ ದೇವರಿಗೆ ಹೃದಯಾಂತರಾಳದಿಂದ ನಾವು ವಂದನೆಗಳನ್ನು ಸಲ್ಲಿಸೋಣ. ಪ್ರಿಯರೇ, ಈ ಪವಿತ್ರ ಬಲಿಪೂಜೆಗೆ ನಾವು ಹಲವಾರು ವರ್ಷಗಳಿಂದ ಹಿರಿಯ ಗುರುಗಳಾದ ವಂದನೀಯ ಸ್ವಾಮಿ ಥಾಮಸ್ ಅವರನ್ನು ನಾವು ಕರೀಬೇಕು ಅಂತ ಎಷ್ಟು ಸಾರಿ ಯೋಚನೆ ಮಾಡಿದ್ರೂ ಅದು ಸಾಧ್ಯವಾಗಲಿಲ್ಲ. ಈ ದಿನ ಭಗವಂತ ಅವರಿಂದ ನಾವು ಹಿತವಚನ ಕೇಳೋದಕ್ಕೆ ಸಮಯ ಕೊಟ್ಟಿದ್ದಕ್ಕಾಗಿ, ಅವರನ್ನು ಆಶೀರ್ವದಿಸಲಿ ಕರೆತಂದಿದ್ದಕ್ಕಾಗಿ ನಾನು ಹೃದಯಾಂತರಾಳದಿಂದ ಗುರುಗಳಿಗೆ ವಂದಿಸುತ್ತಾ, ದೇವರಿಗೆ ವಂದಿಸುತ್ತಾ, ನಿಮ್ಮೆಲ್ಲರನ್ನ ನಾನು ಅವರ ಪರಿಚಯ ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಗುರುಗಳು ಈಗಾಗಲೇ 80 ವಸಂತಗಳು, ಇನ್ನು ಕೆಲವೇ 2 ತಿಂಗಳು ಕಳೆದರೆ 80 ವಸಂತಗಳು ಕಳೆದಿದ್ದಾರೆ. ಅವರ ಜ್ಞಾಪಕ ಶಕ್ತಿ ಎಷ್ಟಿದ್ದಂತ ನಾವೆಲ್ಲ ಆಲೋಚನೆ ಮಾಡ್ಬೋದು. ಆದ್ದರಿಂದ ಈ ಒಂದು ಅವರ ಬಗ್ಗೆ ಅವರ ಚರಿತ್ರೆಯನ್ನು ಹೇಳುವಾಗ ಏನಾದರೂ ಸಣ್ಣ ತಪ್ಪುಗಳಾಗಿರಬಹುದು, ದಯಮಾಡಿ ಕ್ಷಮಿಸಬೇಕು. ಅದು ನನಗೆ ಒಬ್ಬರಿಗೆ ಹೇಳಬೇಕು, ನಿಮ್ಮ ಎದುರಿಗೆ ಹೇಳಿದ್ರೆ ನನಗೆ ಅವಮಾನ ಆಗ್ತದೆ. ದಯಮಾಡಿ ಗುರುಗಳು ಸಹಕರಿಸಬೇಕು ಕೇಳ್ಕೊಳ್ತೇನೆ. ಫಾದರ್ ಥಾಮಸ್ ಅವರ ಬದುಕು ಮತ್ತು ಜೀವನ. ಫಾದರ್ ಥಾಮಸ್ ಅವರು ಬೆಂಗಳೂರಿನ ಹೊರವರೆಯಲ್ಲಿರುವ ಆನೇಕಲ್ ಗ್ರಾಮದಲ್ಲಿ ಅಕ್ಟೋಬರ್ 1, 1947 ಶ್ರೀ ಆರೋಗ್ಯ ಸ್ವಾಮಿ ಮತ್ತು ಶ್ರೀಮತಿ ಮರಿಯ ಮಾರ್ತಾ ದಂಪತಿಗಳ ಮಗನಾಗಿ ಜನಿಸಿದರು. 9 ಮಂದಿ ಒಡ ಹುಟ್ಟಿದವರಲ್ಲಿ 4 ಸಹೋದರರು ಮತ್ತು 5 ಮಂದಿ ಸಹೋದರಿಯರು. ಇವರೇ ಕಡೆಯವರು. ಇವರ ಸಹೋದರಿ ಸಿಸ್ಟರ್ ಜೋಸೆಫರ್ ಅವರು ತಾರ್ಪ್ಸ್ನ ಸಂತ ಜೋಸೆಫರ ಧಾರ್ಮಿಕ ಸಭೆಯಲ್ಲಿ ಕನ್ಯಾ ಭಗಿನಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಥೋಮಸ್ ಅವರ 8ನೇ ತರಗತಿಯವರಿನ ಆಗಿನ ಕಾಲದಲ್ಲಿ 8ನೇ ತರಗತಿಯನ್ನು ಪ್ರಾಥಮಿಕ ವಿಭಾಗವೆಂದು ಪರಿಗಣಿಸಲಾಗುತ್ತಿತ್ತು. ಪ್ರಾಥಮಿಕ ಶಾಲಾ ಶಿಕ್ಷಣ ಆನೇಕಲ್ ಸರ್ಕಾರಿ ಶಾಲೆಯಲ್ಲಿ ನಡೆಯಿತು. ಪ್ರೌಢಶಾಲೆಯ ವ್ಯಾಸಂಗಕ್ಕೆ ಬೆಂಗಳೂರಿನ ಕಾಕ್ಸ್ಟೌನ್ನಲ್ಲಿರುವ ಸಂತ ಅಲೋಶಿಯಸ್ ಶಾಲೆಗೆ ಸೇರಿದ ವರ್ಷವೇ 8ನೇ ತರಗತಿಯನ್ನು ಪ್ರೌಢಶಾಲೆ ವಿಭಾಗಕ್ಕೆ ಸೇರಿಸಲಾಯಿದ್ದರಿಂದ ಮತ್ತೊಂದು 8ನೇ ತರಗತಿಯನ್ನು ಪುನರಾವರ್ತಿಸಬೇಕಾಯಿತು. 1964ರಲ್ಲಿ 10ನೇ ತರಗತಿಯನ್ನು ಯಶಸ್ವಿಯಾಗಿ ಮುಗಿಸಿದರು. ಮನೆಯಲ್ಲಿನ ಭಕ್ತಿ ವಿಶ್ವಾಸದ ವಾತಾವರಣ, ಹಿರಿಯ ಗುರುಗಳ ಪ್ರೇರಣೆಯಿಂದ ರೆಸಿಡೆನ್ಸಿ ರಸ್ತೆಯಲ್ಲಿದ್ದ ಆಗಿನ ಬೆಂಗಳೂರು ಮಹಾಕ್ಷೇತ್ರದ ಧರ್ಮಕ್ಷೇತ್ರದ ಸಂತ ಮರಿಯಮ್ಮನವರ ಕಿರಿಯ ಗುರುಮಠಕ್ಕೆ ಪ್ರವೇಶ ಪಡೆದು 2 ವರ್ಷ ಲ್ಯಾಟಿನ್ ಭಾಷಾಭ್ಯಾಸವನ್ನು ಮುಗಿಸಿದರು. 1966ರಲ್ಲಿ ಮಹಾರಾಷ್ಟ್ರದ ನಾಗಪುರ ಜಿಲ್ಲೆಯ ಸಂತ ಚಾರ್ಲ್ಸ್ ಸೆಮಿನರಿಗೆ ಸೇರಿ 1 ವರ್ಷ ಪದವಿ ಪೂರ್ವ ಶಿಕ್ಷಣ, 3 ವರ್ಷಗಳ ಪದವಿ ಶಿಕ್ಷಣದೊಂದಿಗೆ ತತ್ವಶಾಸ್ತ್ರ ಮತ್ತು ದೈವಶಾಸ್ತ್ರದ ವ್ಯಾಸಂಗವನ್ನು 1974ರಲ್ಲಿ ಯಶಸ್ವಿಯಾಗಿ ಪೂರೈಸಿ ಬೆಂಗಳೂರಿಗೆ ಹಿಂದಿರುಗಿದರು. 25ನೇ ಮೇ 1974ರಂದು ಗುರು ದೀಕ್ಷೆ ಪಡೆದರು. ಇವರಿಗೆ ಪರಮಪೂಜ್ಯ ಡಾಕ್ಟರ್ ರಾಜಪ್ಪ ಅವರು ಗುರುದೀಕ್ಷೆಯನ್ನು ನೀಡಿದರು. ತದನಂತರ ಬೆಂಗಳೂರು ಮಹಾಧರ್ಮ ಕ್ಷೇತ್ರದಲ್ಲಿ ಹಲವು ವಿದ್ಯಾಸಂಸ್ಥೆಗಳಲ್ಲಿ ಮತ್ತು ಧರ್ಮ ಕೇಂದ್ರಗಳಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ವಿವರಗಳನ್ನು ನೀವು ಪಟ್ಟಿಯಲ್ಲಿ ಕಾಣಬಹುದು. 5 ದಶಕಗಳ ಸಾರ್ಥಕ ಬದುಕಿನ ಸಾಧಕ ಫಾದರ್ ಥಾಮಸ್. ಕರುನಾಡಿನ ಕ್ರೈಸ್ತ ಭವೆಯ ಸರ್ವತೋಮುಖ ಅಭಿವೃದ್ಧಿಗೆ ಸೇವೆ ಸಲ್ಲಿಸಿ, ನಾಡಿನ ಜನತೆಯ ಪ್ರೀತಿ ಪಾತ್ರರಾದ ಮತ್ತು ನಾಡುನುಡಿಯ ಸಮೃದ್ಧಿಗಾಗಿ ಸೇವೆ ಸಲ್ಲಿಸಿ, ನಾಡಿಗೆ ಕೀರ್ತಿ ತಂದ ವಿವಿಧ ಕ್ಷೇತ್ರಗಳಲ್ಲಿ ದುಡಿದ ಗಣ್ಯ ಚೇತನ, ಎಲೆಮರಿಯ ಕಾಯಿಯಂತ ಕನ್ನಡದ ಸೇವೆಯಲ್ಲಿ ಕಾಯ ವಾಚ ಮನಸ್ಸ ನಿರತರಾಗಿರುವ ಕನ್ನಡದ ಕಟ್ಟಾಳು ಕ್ರೈಸ್ತಗುರು ಫಾದರ್ ಥಾಮಸ್. ಆರಂಭದಿಂದಲೂ ಜನಾನುರಾಗಿ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಕನ್ನಡಿಗರ ಅದರಲ್ಲೂ ಗ್ರಾಮೀಣ ಕನ್ನಡಿಗರ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಸದಾ ನಿರತರಾಗಿದ್ದಾರೆ. ಇವರ ಸೇವೆ ಅನನ್ಯ,
ಅಸಾಮಾನ್ಯ ಮತ್ತು ಅವಿಸ್ಮರಣೀಯ. ಇವರೊಬ್ಬ ನುರಿತ ಶಿಕ್ಷಕರು, ಒಬ್ಬ ಜವಾಬ್ದಾರಿಯುತ ನಿಷ್ಠಾವಂತ ಶಿಕ್ಷಕ. ಸರಳವಾದ ವಿಧಾನಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅರ್ಥವಾಗುವಂತೆ ಪಾಠ ಪ್ರವಚನ ನಡೆಸಿಕೊಡುತ್ತಿದ್ದರು. ಈಗಲೂ ಸಹ ಕನ್ನಡ, ಆಂಗ್ಲ, ಹಿಂದಿ ಭಾಷೆಗಳಲ್ಲಿ ವಿವಿಧ ವಿಶ್ವವಿದ್ಯಾಲಯಗಳಿಂದ ಸ್ನಾತಕೋತ್ತರ ಪದವಿಗಳನ್ನು ಪಡೆದುಕೊಂಡಿದ್ದಾರೆ. 80ರ ಇಳಿ ವಯಸ್ಸಿನಲ್ಲೂ ವಿದ್ಯಾಭ್ಯಾಸ ನಿರತರಾಗಿದ್ದಾರೆ. ಜರ್ಮನ್ ಭಾಷೆಯನ್ನು ಚೆನ್ನಾಗಿ ಬಲ್ಲವರಾಗಿದ್ದಾರೆ. ಇವರೊಬ್ಬ ಕ್ರೈಸ್ತ ಪಾದ್ರಿಯಾಗಿ, ಶಿಕ್ಷಕರಾಗಿ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಅನೇಕ ಧರ್ಮ ಕೇಂದ್ರಗಳಲ್ಲಿ ಅಲ್ಲಿನ ಶಾಲೆಗಳಲ್ಲಿ ಅವಿರತ ಸೇವೆ ಸಲ್ಲಿಸಿದ್ದಾರೆ. ಇವರೊಬ್ಬ ಅಪ್ಪಟ ಕನ್ನಡಿಗ, ಕನ್ನಡ ಅಭಿಮಾನಿ, ಕನ್ನಡದ ಕಟ್ಟಾಳು. ಕರ್ನಾಟಕದಲ್ಲಿ, ಅದರಲ್ಲೂ ಕರ್ನಾಟಕದ ಕ್ರೈಸ್ತ ದೇವಾಲಯಗಳಲ್ಲಿ ಪ್ರಾರ್ಥನಾ ವಿಧಿಗಳು ಕನ್ನಡದಲ್ಲಿ ಆಡಳಿತವು ನಡೆಯಬೇಕೆಂದು ಧರ್ಮಾಧಿಕಾರಿಗಳನ್ನು ಒತ್ತಾಯಿಸಿದರು. ಅನುಷ್ಠಾನವಾದಾಗ ಹೋರಾಟಕ್ಕೆ ಮುಂದಾದರು. ವಿಶ್ವ ಕನ್ನಡ ಧರ್ಮಗುರುಗಳ ಬಳಗದ ಅಧ್ಯಕ್ಷರಾಗಿ ಅನೇಕ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಬಳಗದಲ್ಲಿ ಸುಮಾರು 400 ಮಂದಿ ಕನ್ನಡ ಧರ್ಮಗುರುಗಳಿದ್ದಾರೆ. ಕನ್ನಡಿಗರಿಗೆ ಅನ್ಯಾಯವಾದಾಗ ಮುಂದಾಳಾಗಿ ದಿಟ್ಟತನದಿಂದ ಮುಂದಾಗುತ್ತಾರೆ. ಇವರ ಜೀವನದ ಅತಿ ಶ್ರೇಷ್ಠ ಸಾಧನೆ ಕನ್ನಡದಲ್ಲಿ ಪವಿತ್ರ ಬೈಬಲ್ ಗ್ರಂಥಾಧಾರಿತ ಧ್ವನಿ ಬೆಳಕು ಕಾರ್ಯಕ್ರಮ. ಇದು ವಿಶ್ವದಲ್ಲೇ ವಿಶೇಷವಾದ ಕಾರ್ಯಕ್ರಮ. ಈ ಪವಿತ್ರ ಬೈಬಲ್ ಗ್ರಂಥವು ಕ್ರೈಸ್ತರ ಧರ್ಮಗ್ರಂಥವಾದರೂ ಅದರ ಸಂದೇಶ ಸಾರ್ವತ್ರಿಕ, ಸರ್ವರ ಬಾಳಿಗೂ ಬೆಳಕು. ಯಾವುದೇ ಧರ್ಮವನ್ನು ಅನುಸರಿಸಿ ಪಾಲಿಸುವವರೆಗೆ ಬದುಕಲ್ಲಿ ಸರಿದಾರಿ ತೋರುವ ಪವಿತ್ರ ಬೈಬಲ್, ಅದರ ಸಂದೇಶ ಸಾರ್ವತ್ರಿಕ, ಯಾವುದೇ ಒಂದು ಧರ್ಮ, ದೇಶ, ಜನಾಂಗಕ್ಕೆ ಸೀಮಿತವಲ್ಲ. ದೇವರನ್ನು ಪ್ರೀತಿಸು, ನಿನ್ನಂತೆ ಪರರನ್ನು ಪ್ರೀತಿಸು. ಈ ಸಾರ್ವತ್ರಿಕ ಪ್ರೀತಿಯ ಸಂದೇಶವನ್ನು ಸುಮಾರು 32 ವರ್ಷಗಳಿಂದ ಈ ಕಾರ್ಯಕ್ರಮ ನಿರ್ವಹಿಸುತ್ತಾ ಪ್ರದರ್ಶಿಸುತ್ತಾ ಸಾರುತ್ತಾ ಇದ್ದಾರೆ. ಜನಸಾಮಾನ್ಯರು ಸಹ ತಮ್ಮ ತನುಮನ ಧನಗಳನ್ನು ಸಹಾಯವನ್ನು ಸಂಪೂರ್ಣವಾಗಿ ಅವರಿಗೆ ನೀಡಿ ಸಹಕರಿಸುತ್ತಾರೆ. ಮರಿಯಾಪುರ ಗ್ರಾಮದಲ್ಲಿ ಇವರ ಸೇವೆಯ ಮತ್ತೊಂದು ಮೈಲಿಗಲ್ಲು ದಾಖಲೆಯ ಐತಿಹಾಸಿಕ ಸಂತ ಅಂತೋಣಿಯವರ ಸ್ವರೂಪ ಸ್ಥಾಪನೆ ಮತ್ತು ಲೋಕಾರ್ಪಣೆ ನಾಡಿನ ನೆರೆನಾಡಿನ ನಾನಾ ಜನರ ಆಧ್ಯಾತ್ಮಿಕ ಹಸಿವನ್ನು ನೀಗಿಸುವ ಸೇವೆ. ಭಕ್ತಾದಿಗಳ ಸಂಪೂರ್ಣ ಸಹಾಯ ಸಹಕಾರದಿಂದ ಕುಗ್ರಾಮವಾದ ಮರಿಯಾಪುರವು ಈಗ ಮಹಿಮಾಪುರವಾಗಿ ಕಂಗೊಳಿಸುತ್ತಿದೆ. ಇವರ ಪರಿಕಲ್ಪನೆ ಪರಿಶ್ರಮದ ಫಲವಾಗಿ ಇಂದು ಕನ್ನಡ ನಾಡಿನ ಈ ಕುಗ್ರಾಮ ವಿಶ್ವವಿಖ್ಯಾತ ಪ್ರಖ್ಯಾತ. ಕೊಯ್ಲೇನೋ ಹೇರಳ, ಕೆಲಸಗಾರ ವಿರಳ ಎಂಬ ಪ್ರಭು ಕ್ರಿಸ್ತರ ಕೊರತೆಯ ಕೂಗನ್ನು ನಿವಾರಿಸುವ ಸಲುವಾಗಿ ಆಸಕ್ತ ಯುವಕ ಯುವತಿಯರನ್ನು ಗುರುತಿಸಿ ದೈವಕರೆಯ ಬೀಜ ಬಿತ್ತಿ ಅಂಕುರಿಸಿ ಪೋಷಿಸಿ ಬೆಳೆಸಿ ಅಸಂಖ್ಯಾತರೊಂದು ದೇವ ಜನರಿಗೆ ಸಮರ್ಪಿತವಾದ ಅಪಾರ ಕೀರ್ತಿ ಇವರದು. ಫಾದರ್ ಥೋಮಸ್ ಅವರು ಕಳೆದ 25 ವರ್ಷದ ಯಾಜಕ ದೀಕ್ಷೆಯ ಮಹೋತ್ಸವ ಹಾಗೂ 50 ವರ್ಷದ ಸುವರ್ಣ ಮಹೋತ್ಸವವನ್ನು ಸಹ ನಮ್ಮ ಮರಿಯಾಪುರ ಗ್ರಾಮದಲ್ಲಿ ಮಾಡಿರುವುದು ನಮಗೆ ಬಹಳ ಹೆಮ್ಮೆ ಆಗುತ್ತದೆ. 5 ದಶಕದ ಪರಿಪೂರ್ಣ ಬದುಕನ್ನು ಬೆಳಗಿದ್ದಾರೆ. ಇಲ್ಲಿ ಫಾದರ್ ಥೋಮಸ್ ಅವರು ವಿವರಿಸುವುದು ಅವರ ಜೀವನ ಚರಿತ್ರೆ ವಿವರಿಸುವಾಗ ಅವರ ಸಾಧನೆ ಸಾಸಿವೆ ಕಾಳಿನಷ್ಟು ಸಹ ನಾವು ಹೇಳಕ್ಕೆ ಸಾಧ್ಯವಿಲ್ಲ. ಇವರ ಸಾರ್ಥಕ ಬದುಕಿನ ದೇವರ ವಾಗ್ದಾನ ಅನುಗ್ರಹ ನಿಶ್ಚಿತ. ಇವರ ಮುಂದಿನ ಅಧಿಕೃತ ಧಾರ್ಮಿಕ ಸೇವೆಯು ವಿಶ್ರಾಂತ ಬದುಕು ಆರೋಗ್ಯವಾಗಿಯೂ ಆನಂದಮಯವಾಗಿಯೂ ಆದರ್ಶವಾಗಿ ಅನುಕರಣೀಯವಾಗಲೆಂದು ನಮ್ಮ ಪ್ರಾರ್ಥನೆ ಮತ್ತು ಆರೈಕೆ. ಗುರುಗಳು ಎಲ್ಲಿ ಸೇವೆ ಮಾಡಿದ್ದಾರೆ, ಯಾವ ವರ್ಷ, ಅದರ ಬಗ್ಗೆ ನಾನು ಹೇಳ್ತೇನೆ. 1974ರಿಂದ 76ವರೆಗೂ ಲೂರ್ದು ಮಾತೆಯ ದೇವಾಲಯ ತುಮಕೂರಿನಲ್ಲಿ ಸಹಾಯಕ ಗುರುಗಳಾಗಿ ಸೇವೆ ಮಾಡಿದ್ದಾರೆ. 1976ರಿಂದ 78 ಮಹಾಧರ್ಮಾಧ್ಯಕ್ಷರ ನಿವಾಸ, ಮಹಾಧರ್ಮಾಧ್ಯಕ್ಷರ ಕಾರ್ಯದರ್ಶಿಯಾಗಿ ಸೇವೆ ಮಾಡಿದ್ದಾರೆ. 1978ರಿಂದ 80 ಸಂಚಾರಿ ಸುವಾರ್ಥ ಬೋಧನಾ ಸೇವೆ, ಮೊಬೈಲ್ ಮಿಷನ್ ಮತ್ತು B.Ed ವ್ಯಾಸಂಗ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. 1980 6 ತಿಂಗಳು ಮಾತ್ರ ಸಂತ 10ನೇ ಭಕ್ತಿನಾಥರ ದೇವಾಲಯ, ಕಮ್ಮನಹಳ್ಳಿ, ಚೇಳಿಕೆರೆ ಮತ್ತು ಭೈರತಿ ಉಪಕೇಂದ್ರಗಳಲ್ಲಿ ಉಸ್ತುವಾರಿ ಗುರುಗಳಾಗಿ ಸೇವೆ ಮಾಡಿದ್ದಾರೆ. 1980ರಿಂದ 81ರವರೆಗೆ ಸಂತ ಅಲೋಶಿಯಸ್ ಶಾಲೆ ಕಾಕ್ಸ್ಟೌನ್ನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. 1981ರಿಂದ 83 ಸಂತ ಇಗ್ನಾಶಿಯವರ ದೇವಾಲಯ ಬೇಗೂರು ಮತ್ತು ಅಲೋಶಿಯಸ್ ಶಾಲೆ ಶಿಕ್ಷಕ ಸೇವೆಯ ಮುಂದುವರಿಕೆ. ಪ್ರತಿದಿನ ಬೇಗೂರಿನಿಂದ ಅಲೋಶಿಯಸ್ ಶಾಲೆಗೆ 28 ಕಿಲೋಮೀಟರ್ಗಳಲ್ಲಿ ಸೈಕಲ್ನಲ್ಲಿ ಪ್ರಯಾಣ. ಧರ್ಮಕೇಂದ್ರ ಗುರುಗಳು ಮತ್ತು ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ. 1984ರಿಂದ 87 87ರಿಂದ 94 ಸೇಕ್ರೆಡ್ ಆರ್ಟ್ ಶಾಲೆ, ರಿಚ್ಮಂಡ್ ರಸ್ತೆ ನೂತನ ಶಾಲಾ ಕಟ್ಟಡ ನಿರ್ಮಾಣ, ಧರ್ಮ ಗುರುಗಳು ಮತ್ತು ಶಾಲಾ ಮುಖ್ಯೋಪಾಧ್ಯಾಯರು. 1994 2005 ಕಾರ್ಮೆಲ್ ಮಾತೆಯ ದೇವಾಲಯ, ಮರಿಯಾಪುರ ತಟ್ಟುಗುಪ್ಪೆ ನವಜ್ಯೋತಿ ಶಾಲೆ.
ಮುಖ್ಯೋಪಾಧ್ಯಾಯರು ಮತ್ತು ವ್ಯವಸ್ಥಾಪಕರು. 2005-2011 ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರ ದೇವಾಲಯ, ಜೆಸಿ ರಸ್ತೆ, ಸಂತ ತೆರೇಸಮ್ಮ ಶಾಲೆ, ಕಬ್ಬನ್ಪೇಟೆ. ಧರ್ಮಕ್ಕೆ ಗುರುಗಳು ಮತ್ತು ಶಾಲಾ ಮುಖ್ಯೋಪಾಧ್ಯಾಯ ಮತ್ತು ವ್ಯವಸ್ಥಾಪಕರು. 2011ರಿಂದ 2018 ಕ್ರಿಸ್ತ ಕರುಣಾಲಯ, ಜರುಗನಹಳ್ಳಿಯಲ್ಲಿ ಧರ್ಮಕ್ಕೆ ಗುರುಗಳಾಗಿ ಸೇವೆ ಮಾಡಿದ್ದಾರೆ. 2019ರಿಂದ 2024 ಕಾರ್ಮೆಲ್ ಮಾತೆ ದೇವಾಲಯ, ಮರಿಯಾಪುರ, ತಟ್ಟುಗುಪ್ಪೆಯಲ್ಲಿ 2ನೇ ಬಾರಿ ಈ ಶಾಲೆ ಮತ್ತು ಧರ್ಮ ಗುರುಗಳಾಗಿ ಸೇವೆ ಮಾಡಿದ್ದಾರೆ. ದೇವರು ಇವರಿಗೆ ಆರೋಗ್ಯವನ್ನು, ಆಯುಷ್ಯನ ನೀಡದಂತೆ ನಾವು ಆರೈಸೋಣ. ಗುರುಗಳು ದಯಮಾಡಿ ಮುಂದೆ ಬರಬೇಕು. ಗುರುಗಳನ್ನ ಸನ್ಮಾನಿಸ್ತಾ ಇದ್ದಾರೆ ಸಹ ಗುರುಗಳು. ಗುರುಗಳಿಗೆ ಮತ್ತು ಸಹಗಳು ಧನ್ಯವಾದಗಳು. ಈಗ ನಮ್ಮ ಕಾರಳಿ ಧರ್ಮ ಕೇಂದ್ರದ ಸುಪೀರಿಯರ್ ಆಗಿತ್ತಂತ ಒಂದೊಂದು ಸ್ವಾಮಿ ಜೋಸೆಫ್ ಮೂಲಕರ್ ಅವರು ಮುಂದೆ ಬರಬೇಕು. ಚಪ್ಪಾಳೆ ಹೊಡೀರಿ, ಜೋರಾಗಿ ಚಪ್ಪಾಳೆ ಹೊಡೀರಿ. ಅವರು ತಮ್ಮ ಯಾಜಕ ದೀಕ್ಷೆಯ 38 ವಸಂತಗಳನ್ನು ಕಳೆದಿದ್ದಾರೆ. ದೇವರವರಿಗೆ ಒಳ್ಳೆ ಆರೋಗ್ಯವನ್ನು ನೀಡಲಿ. ಈ ಸಮಯ ಈ ಒಂದು ಕೇಕನ್ನು ಅವರು ಕಟ್ ಮಾಡೋದ್ರ ಮುಖಾಂತರ ನಮ್ಮೆಲ್ಲರನ್ನ ರಂಜಿಸಲಿದ್ದಾರೆ. ದಯಮಾಡಿ ಚಪ್ಪಾಳೆ ಹೊಡಿಬೇಕೆಲ್ಲರೂ. ಅದೇ ರೀತಿಯಾಗಿ ಸನ್ಮಾನ ಮಾಡಲಾಗುವುದು. ಈಗ ನಮ್ಮ ಪ್ರಸ್ತುತ ಕರ್ನೂಲ್ ಜಿಲ್ಲೆ ಆಂಧ್ರ ಪ್ರದೇಶದಲ್ಲಿ ಪ್ರಾಂಶುಪಾಲರಾಗಿ ಸಂತ ಕಾರಡ್ ಶಾಲೆಯಲ್ಲಿ ಸೇವೆ ಮಾಡುತ್ತಿರತಕ್ಕ ಈ ಮಣ್ಣಿನ ಮಗ ಆನಂದರಾಜು ಮುಂದೆ ಬರಬೇಕು. ನೀವೆಲ್ಲ ಚಪ್ಪಾಳೆ ಹೊಡಿಬೇಕು ದಯಮಾಡಿ. ಒಂದನೆಯ ಸ್ವಾಮಿ ಲೂರ್ದ್ರವರು ಬರಬೇಕು. ಒಂದನೇ ಸ್ವಾಮಿ ಲೂರ್ದವರು ಇವರು ಪ್ರಸ್ತುತ ನಮ್ಮ ಮಣ್ಣಿನ ಮಗ, ಕಾರಳ್ಳಿಯ ಒಂದು ಧರ್ಮ ಕೇಂದ್ರದ ಮಗ. ಇವರು ಈಗ ಮೆಡ್ಚಲ್ ಹೈದರಾಬಾದ್ನಲ್ಲಿ ಸಂತ ಕಾರಡ್ ಶಾಲೆ ಪ್ರಾಂಶುಪಾಲ ಸೇವೆ ಮಾಡ್ತಾ ಇದ್ದಾರೆ. ಅವರು ಸಹ ಧನ್ಯವಾದ ಹಾಗೂ ವಂದನೆಗಳು. ಈಗ ನಾನು ಮುಖ್ಯ ವ್ಯಕ್ತಿಗಳನ್ನು ಕರಿತೇನೆ. ದಯಮಾಡಿ ನಮ್ಮ ಕನೋಷಿಯನ್ ಧಾರ್ಮಿಕ ಭಗಿನಿಯರು ಎಲ್ಲಿದ್ದಾರೆ ದಯಮಾಡಿ ಮುಂದೆ ಬರಬೇಕು. ಕನೋಷಿಯನ್ ಧಾರ್ಮಿಕ ಭಗಿನಿಯರು ಸಿಸ್ಟರ್ ದಾಪನೆ,
ಸಿಸ್ಟರ್ ಡಾಪ್ನಿ ಅವರು, ಸಿಸ್ಟರ್ ಮೆಡೋನ್ ಅವರು, ಸಿಸ್ಟರ್ ಫ್ರಾನ್ಸಿಸ್ಕಾ ಅವರು, ಸಿಸ್ಟರ್ ಗ್ರಾನ್ಸಿ ಅವರು, ಸಿಸ್ಟರ್ ಲಿಯೋನಿ ಅವರು. ನಮ್ಮ ನೆಲಮಂಗಲ ಧರ್ಮ ಕೇಂದ್ರದ ಗುರುಗಳಾದ ವಂದನೀಯ ಸ್ವಾಮಿ ಶಾಂತಪ್ಪನವರು ತಡವಾಗಿ ಆಗಮಿಸಿದ್ದಾನೆ ಕಾಣ್ತದೆ. ದಯಮಾಡಿ ವೇದಿಕೆ ಬರಬೇಕು ಅಂತ ಧರ್ಮಗುರುಗಳ ಪಾದ ನಾನು ಕೇಳ್ಕೊಳ್ತಾನೆ. ಫಾದರ್ ಶಾಂತಪ್ಪ ಅವರು ಒಂದು ಚಪ್ಪಾಳೆ ಹೊಡಿ, ಬರ್ತಾರೆ ಈಗ. ಪ್ರಿಯರೇ, ಕಥೋಲಿಕ ಧರ್ಮಸಭೆಯಲ್ಲಿ ಬಲಿಪೂಜೆ ಅತ್ಯುನ್ನತ ಸ್ಥಾನವನ್ನು ಪಡೀತದೆ. ಅದಕ್ಕೆ ಮುಖ್ಯವಾಗಿ ಬಲಿಪೂಜೆಗೆ ಅದಕ್ಕೂ ಉನ್ನತ ಸ್ಥಾನ ಈ ನಮ್ಮ ಗಾಯನ ವೃಂದ. ವಿಶೇಷವಾಗಿ ಈ ಗಾಯನ ವೃಂದ ಬಗ್ಗೆ ನಾನು ಒಂದೆರಡು ಮಾತು ಹೇಳ್ತೇನೆ. ಕಳೆದ ಒಂದು 40 ವರ್ಷಗಳ ಹಿಂದೆ ನಮ್ಮ ಸಾಗರಹಳ್ಳಿಯ ಒಂದು ಗ್ರಾಮದಲ್ಲಿ ಬಲಿಪೂಜೆ ಸಮಯದಲ್ಲಿ ರೀಡಿಂಗ್ ಓದೋದಕ್ಕೆ, ವಾಚನ ಓದೋದಕ್ಕೆ ಯಾರೂ ಇರಲಿಲ್ಲ. ಬೇರೆ ಊರಿಂದ ಬಂದು ಗುರುಗಳು ಹೇಳ್ದಾಗೆ 11 ಗಂಟೆ ಬಲಿಪೂಜೆಯಲ್ಲಿ ಅವರೇ ಒಂದು ಆ ವಾಚನವನ್ನು ಓದ್ತಾ ಇದ್ರು. ಈಗ ನಮ್ಮ ಧರ್ಮ ಕೇಂದ್ರದ ಇಲ್ಲಿರ್ತಕ್ಕಂಥ ನುಡಿಸೋರು, ವಿಶೇಷವಾಗಿ ನಮ್ಮ ಕಿಶೋರ್ ಅವರ ಸಾರಥ್ಯದಲ್ಲಿ ಈಗ ಇಲ್ಲಿ ಕುಳಿತಿದ್ದಾರಲ್ಲ, ಎಲ್ಲ ಒಂದು ಗಾಯನದವರು ನಮ್ಮೂರ ಮ್ಯೂಸಿಷಿಯನ್ ಬಿಟ್ಟು. ಆದ್ದರಿಂದ ದೇವರು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದರೆ ನಮಗೆ ತುಂಬ ಸಂತೋಷ, ತುಂಬ ಹೆಮ್ಮೆ ಆಗ್ತದೆ. ಎಲ್ಲೋ ಒಂದು ಮೂಲೆಗಳಲ್ಲಿ ಸಾಗರಹಳ್ಳಿಯಲ್ಲಿ ಏನಾಡ್ತಾರೆ ಏನೊಂದು ಒಂದು ಕೆಟ್ಟ ಭಾವನೆ ಇರ್ತಕ್ಕಂಥ ಸಮಯದಲ್ಲಿ ಇಲ್ಲಿ ಬಂದಿರುವ ಎಲ್ರಿಗೂ ಸಹ ಒಂದು ಸಂತೋಷವಾಗಿದೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಈ ಒಂದು ಗಾಯನ ವೃಂದದ ಎಲ್ಲರ ಹೆಸರುಗಳನ್ನು ಹೇಳ್ತೇನೆ. ಮುಖ್ಯವಾಗಿ ದೀಪಕ್, SR ಸ್ವಾಮಿ, ಕಿರಣ್, ರವಿ, ಟಿ ರಾಜಪ್ಪ, ಆಶಾ, ಆಲಿಶಾ, ಬಾಲಮೇರಿ, ಪವಿತ್ರ, ಬೃಂದ, ಬಸಲಿಕಾ, ಈ ಎಲ್ಲ ಗಾನ ಸದಸ್ಯರಿಗೆ ನಾನು ಎಲ್ಲರ ಪರವಾಗಿ, ವಿಶೇಷವಾಗಿ ಧರ್ಮಕಲ ಗುರು ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಒಂದು ಜೋರಾಗಿ ಚಪ್ಪಾಳೆ ಹೊಡಿಬೇಕು ಎಲ್ರಿಗೂ. ಪ್ರಿಯರೇ, ಒಂದು ವಿಶೇಷವಾದ ಸಂದರ್ಭ. ಕಳೆದ ವರ್ಷ ಇದೇ ಸಮಯದಲ್ಲಿ ನಾನೊಂದು ಮಾತು ಹೇಳಿದ್ದೆ. ನಮ್ಮ ದೇವಾಲಯದಲ್ಲಿ ಒಂದು ಮೈಕ್ ಸೆಟ್ ಇತ್ತು, ಧ್ವನಿವರ್ಧಕ. ಅದೇನಂತಿದ್ರೆ 1947ಕ್ಕೆ ಮುಂಚೆ ಇದ್ದಿದ್ದು, ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಿದ್ದು ಕಾಣ್ತದೆ. ನಾನು ಇಲ್ಲಿ ಹೇಳಿದಾಗ ಅದಕ್ಕೆ ಹಲವಾರು ಜನ ಸ್ಪಂದನೆ ನೀಡಿದ್ದಾರೆ. ದಯಮಾಡಿ ಯಾರೆಲ್ಲ ಬಂದಿದ್ದೀರಾ ಅವ್ರ ಮುಂದೆ ಬಂದು ಗುರುಗಳಿಂದ ಸನ್ಮಾನ ಸ್ವೀಕರಿಸಬೇಕು. ಬರದೇ ಇದ್ದರೆ ಅವ್ರನ್ನ ನಮಗೆ ಹಣವನ್ನು ಕೊಡೋದಕ್ಕೆ ಯಾರು ಸಹಾಯ ಮಾಡಿದ್ದೀರಾ, ಸಹಕರಿಸಿದ್ದೀರಾ, ಅವ್ರು ಬಂದು ಆ ಗಿಫ್ಟನ್ನು ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮೊದಲನೇದಾಗಿ RC ಸಗಾಯಿ ರಾಜು ಲಿಂಗರಾಜಪುರ, RC ಸಗಾಯಿ ಲಿಂಗರಾಜಪುರ ಮುಂದೆ ಬರಬೇಕು, ಬೇಗ ಬರಬೇಕು. RC ಸಗಾಯಿ ಲಿಂಗರಾಜಪುರ ಅವ್ರ ಬದಲಿಗೆ ಯಾರಮ್ಮ ತಗೊಳ್ಬೇಕು. ಮತ್ತೆ ಫ್ರಾನ್ಸಿಸ್ ಅವರು ಲಿಂಗರಾಜಪುರ ಅವ್ರು ಬರಬೇಕು. ಬಾಲರಾಜು ಹೈಕೋರ್ಟ್ ಪಬ್ಲಿಕ್ ಪ್ರಾಸಿಕ್ಯೂಟರು ಅವರು ಸಹ ಸಹಾಯ ಮಾಡಿದ್ದಾರೆ. ಅವ್ರು ಬಂದಿದ್ರೆ ಅವ್ರ ಪರವಾಗಿ ಸ್ವೀಕರಿಸಬೇಕು. ಅರುಣ್ ಅವರು ಬರಬೇಕು ಬೆಂಗಳೂರಿಂದ, ಅವ್ರ ಪರವಾಗಿ ಸ್ವೀಕರಿಸಬೇಕು. ಥೋಮಸ್ ಅವರು ಬರಬೇಕು, ಅವರು ವಕೀಲರು, ಅವರು ಸ್ವೀಕರಿಸಬೇಕು. ಫಿಲೋಮಿನ್ ರಾಜು TC ಪಾಳದಿಂದ ದಯಮಾಡಿ ಅವ್ರು ಬರಬೇಕು. ಅವ್ರು ಬರದೇ ಅವ್ರ ಪರವಾಗಿ ಯಾರಾದ್ರನ್ನ ಸ್ವೀಕರಿಸೋದನ್ನ ಕೇಳ್ಕೊಳ್ತೇನೆ. ನವದೀಪಕ್ ಯಶವಂತಪುರದಿಂದ ನವದೀಪಕ್ ಬಂದೇ ಬರಬೇಕು. ನವದೀಪಕ್ ಅವ್ರ ಬಂದೇ ಪರವಾಗಿ ಸ್ವೀಕರಿಸಬೇಕು. ಫ್ರಾನ್ಸಿಸ್ TC ಪಾಳದಿಂದ ಅವ್ರು ಬರದೇ ಇದ್ರೆ ಅವ್ರ ಪರವಾಗಿ ಸ್ವೀಕರಿಸಬಹುದು. ಫ್ರಾನ್ಸಿಸ್ TC ಪಾಳದಿಂದ. ರಾಣಿ ಬಸವನಪುರ, ಫ್ರಾನ್ಸಿಸ್ TC ಪಾಳದಿಂದ. ಇಲ್ಲಿ ಇತ್ತು ಎದ್ದು ಬರಲಿಲ್ಲ ಅಂದ್ರೆ ನಮ್ಗೆ ಮತ್ತೆ ದಯಮಾಡಿ ಅವ್ರು ಯಾರಿದ್ದೀರಾ ಅವ್ರ ಮನೆಯವರಾಗಲಿ ಬಂದು ಸ್ವೀಕರಿಸಬೇಕು. ರಾಣಿ ಬಸವಪುರದಿಂದ. ಗುರುಗಳಿಗೆ ಧನ್ಯವಾದಗಳು. ಪ್ರಿಯರೇ, ಹಬ್ಬದ ವಾರ್ಷಿಕೋತ್ಸವದಲ್ಲಿ ಮತ್ತೊಂದು ವಿಶೇಷ ಪಾತ್ರವನ್ನು ವಹಿಸುವ ವಿಷಯ ಅಂದ್ರೆ ನಮ್ಮ ತೇರಿನ ವಿಷಯ. ಅದನ್ನ ವಿಭಿನ್ನ ಬಗೆಯ ಹೂಗಳಿಂದ ಅಲಂಕರಿಸಿ ದೀಪಾಕಾರಗಳಿಂದ ಸಂತರನೆಲ್ಲ ಕೂರಿಸಿ ನಾವು ನಮ್ಮ ಗ್ರಾಮದಲ್ಲಿ ಮೆರವಣಿಗೆ ಮಾಡಬೇಕಾದ್ರೆ ಜನಸಾಮಾನ್ಯ ನೋಡಿ ಬಹಳ ಚೆನ್ನಾಗಿದೆ ತೇರು ಅಂತ. ಅದರಲ್ಲಿ ಹೂವಿನ ಅಲಂಕಾರ ಬಹಳ ಅದ್ಭುತವಾಗಿರ್ತದೆ. ಇದಕ್ಕೆ ಕಳೆದ ವರ್ಷ ಈ ವರ್ಷ ಸಹ ನಮಗೆ ಸುಮಾರು ಹಣವನ್ನು ಕೊಟ್ಟು ಉದಾರವಾಗಿ ಹೂಗಳನ್ನು ತೆಗೆದುಕೊಂಡಿದ್ದಾರೆ. ಆರ್ಯ ಅಂತೋಣಿ ಸ್ವಾಮಿ, ಆರ್ಯ ಅಂತೋಣಿ ಮುಂದೆ ಬಂದು ಗುರುಗಳಿಂದ ಸನ್ಮಾನ ಸ್ವೀಕರಿಸಬೇಕು. ಆರ್ಯ ಅಂತೋಣಿ ಸ್ವಾಮಿ, ಆರ್ಯ ಅಂತೋಣಿ ಸ್ವಾಮಿ ಬರಬೇಕು. ಮತ್ತೊಬ್ಬ ವಿಶೇಷ ವ್ಯಕ್ತಿ, ಯಾವುದೇ ಸಮಯದಲ್ಲಿ ನಾವು ದೇವಾಲಯದ ಅಭಿವೃದ್ಧಿಗಾಗಿ ಹಣಕಾಸು ನೆರವು ಕೇಳಿದಾಗ ನಾವು 5,000 10,000 ಕೇಳಿದ್ರೆ ಅವ್ರ ಸಂಪೂರ್ಣ ವೆಚ್ಚ ನಾನೇ ಕೊಡ್ತೀನಿ ಅಂತ ಸಿ ಚೌರಪ್ಪ ಅಂತೋಣಿ ಸ್ವಾಮಿ ಅವರು ಅವರೆಲ್ಲಿದ್ರು ಮುಂದೆ ಬರಬೇಕು. ಅಂತೋಣಿ ಸ್ವಾಮಿ ಚೌರಪ್ಪ ಅವ್ರು ಇಲ್ಲದೆ ಅವ್ರ ಪರವಾಗಿ ಯಾರಾದ್ರೂ ಬರಬೇಕು.
ಪ್ರಿಯರೇ, ಮತ್ತೊಬ್ಬ ವ್ಯಕ್ತಿ ಸಿ ಚೌರಪ್ಪ, ಅಂತೋಣಿ ಸ್ವಾಮಿ ಚೌರಪ್ಪ ಅವ್ರು ಬರಬೇಕು ಮುಂದೆ. ಪ್ರತಿ ವರ್ಷ ಹೊಸ ದೇವಾಲಯಕ್ಕೆ ಬೇಕಾದ ವಸ್ತುಗಳನ್ನು ಉದಾರ ಮನಸ್ಸಿನ ನೀಡ್ತಾ ಇದ್ದಾರೆ. ಈ ವರ್ಷ ನಮಗೆ ಸುಮಾರು ಹಣವನ್ನು ವೆಚ್ಚ ಮಾಡಿ ಪೂಜಾ ಪಾತ್ರೆ ನೀಡಿದ್ದಾರೆ. ಬೆಂಗಳೂರಿನ ಕಸ್ತೂರಿ ರಾಯಪ್ಪನ ಕುಟುಂಬದು ಅವರು ಮುಂದೆ ಬರಬೇಕು. ಅವರ ಧರ್ಮಕೇಂದ್ರದ ಪರವಾಗಿ ಮನದಾಳದ ವಂದನೆಗಳು. ಕಸ್ತೂರಿ ರಾಯಪ್ಪನವರು ಮುಂದೆ ಬರಬೇಕು. ವರ್ಷವಿಡೀ ದೇವಾಲಯಕ್ಕೆ ಒಳಗಡೆ ಬಂದಾಗ ಅಥವಾ ಸಭೆಯಲ್ಲಿ ಕೂತಾಗ ವಿಭಿನ್ನ ರೀತಿಯಲ್ಲಿ ನಮಗೆ ಸಲಹೆಗಳನ್ನು ಕೊಟ್ಟು ಪ್ರೋತ್ಸಾಹಿಸಿರುವ ಸಹೋದರ ಅನಿಲ್ ಬಾಯ್ ಮುಂದೆ ಬರಬೇಕು. ಅನಿಲ್ ಬಾಯ್ ಅವರು ಸನ್ಮಾನ ಸ್ವೀಕರಿಸಬೇಕು. ಈ ಕಸ್ತೂರಿ ರಾಯಪ್ಪನವರಿಂದ ನಮಗೆ ಏನು ಸಿಗಬೇಕೋ ಅದನ್ನು ಅವರೇ ನಮಗೆ ತಲುಪಿಸ್ತಾ ಇರೋದು. ಈ ನಮ್ಮ ಪಾಲಕ ಸಂತರ ಹಬ್ಬಕ್ಕೆ ಪ್ರತಿ ಕುಟುಂಬಕ್ಕೆ 5,000 ಅಂತ ನಾವು ವಂತಿಗೆ ರೂಪದಲ್ಲಿ ಹಾಕಿದ್ದೆವು. ಅದು 5,000 ಕೊಟ್ಟು ಮತ್ತೊಂದು 5,000 ಹೆಚ್ಚುವರಿಯಾಗಿ ನಡೆದ ನಮ್ಮ ಸಹೋದರ ಎಸ್ ಅಂತೋಣಿ ಸ್ವಾಮಿ, ಜಾಲಪ್ಪ ಅಂತ ಕರಿತೀವಿ, ಜಾಲಪರ ಎಲ್ಲಿದ್ದು ಮುಂದೆ ಬರಬೇಕು. ಎಸ್ ಅಂತೋಣಿ ಸ್ವಾಮಿ ಜಾಲಪರ ಮುಂದೆ ಬರಬೇಕು. ಗ್ರಾಮ ಪಂಚಾಯತ್ ಸದಸ್ಯರಾದ ಆರ್ ಎ ಜೋಸೆಫ್ರವರು, ಜೋಸೆಫ್ ಎಲ್ಲಿದ್ರು ಮುಂದೆ ಬರಬೇಕು. ದಯಮಾಡಿ ಆರ್ ಎ ಜೋಸೆಫರ್ ಬರಬೇಕು. ಮತ್ತೊಬ್ಬ ಸದಸ್ಯರಾದ ನಮ್ಮ ಸಹೋದರ ಎಸ್ ಎಂ ಕೃಷ್ಣ ಸದಾ ನಮ್ಮ ಜೊತೆಯಲ್ಲಿರ್ತಾರೆ. ಯಾವುದೇ ಕಾರ್ಯಕ್ಕೂ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಅಂತ ವಿಶೇಷವಾಗಿ ಬೆಟ್ಟದ ಬಳಿ ಅನೇಕ ಒಂದು ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಅವರು ಸಹ ಧರ್ಮಕ್ಕೆ ಗೌರವವಾಗಿ ಸನ್ಮಾನ. ವರ್ಷವಿಡೀ ದೇವಾಲಯದ ಸ್ವಚ್ಛತಾ ಕಾರ್ಯ ಮಾಡುತ್ತಿರುವ ಚಿನ್ನಮ್ಮ ಮುಂದೆ ಬರಬೇಕು. ಎಲ್ಲಿದ್ರು ಚಿನ್ನಮ್ಮನವರು, ಚಿನ್ನಮ್ಮ ಇಲ್ಲ, ಅವ್ರ ಪರವಾಗಿ ಯಾರಾದರು. ಪ್ರಿಯರೇ, ಹಬ್ಬದ ಸಿದ್ಧಕ್ಕಾಗಿ ನಾವು ಕಳೆದ ಬುಧವಾರ ದೇವಾಲಯದ ಆವರಣ ಸ್ವಚ್ಛಗೊಳಿಸಲಿದ್ದೆವು. ಹಲವಾರು ಜನ ಬಂದಿದ್ದರು, ಅವರಿಗೆಲ್ಲರಿಗೂ ಸಹ ಧನ್ಯವಾದಗಳು. ಈ ಹಬ್ಬದ ಸಡಗರ ಸಂಭ್ರಮಕ್ಕೆ ವಿಶೇಷವಾಗಿ ದೀಪಾಲಂಕಾರ, ಧ್ವನಿವರ್ಧಕದ ಮೂಲಕ ತಮ್ಮ ಕೆಲಸ ಕಾರ್ಯವನ್ನು ಅಚ್ಚುಕಟ್ಟು ನಿರ್ವಹಿಸಿದ್ದಾರೆ ಎಸ್ ಬಾಲರಾಜ್ ಅವರಿಗೆ ಧರ್ಮಕೇಂದ್ರದ ಪರವಾಗಿ ಮನದಾಳದ ವಂದನೆಗಳು. ಹಬ್ಬದ ಬಲಿಪೂಜೆಗೆ ಕಡಿಮೆ ಖರ್ಚಿನಿಂದ ಶಾಮಿಯಾನ ವ್ಯವಸ್ಥೆಯನ್ನು ಮಾಡಿದ ಶ್ರೀಕಾಂತ್ ಅವರಿಗೆ ಮತ್ತು ಅದರ ಮೇಲುಸ್ತುವಾರಿಯನ್ನು ವಹಿಸಿದ ಸಹೋದರ ಅವಿನಾಶ್ ಅವರಿಗೆ ಧರ್ಮಕ್ಕೆ ಗುರುಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಹಬ್ಬದ ಸಂಭ್ರಮಕ್ಕೆ ರುಚಿಕರವಾಗಿ ಅಡುಗೆಯನ್ನು ಮಾಡಿ ಕಳಿಸಿದ್ದಾರೆ ಸಹೋದರ ಗಂಗರಾಜು. ಇದರ ಮೇಲುಸ್ತುವಾರಿಯನ್ನು ಜಾರ್ಜ್ ಅವರು ತಗೊಂಡಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಕಳೆದ 3 ದಿನಗಳಿಂದ ನಮ್ಮ ಪಾಲಕ ಸಂತರ ಹಬ್ಬದ ಪ್ರಯುಕ್ತ ಪೂರ್ವಭಾವಿಯಾಗಿ ನಡೆದ ತ್ರಿದೇಳ ಮೆರವಣಿಗೆಯಲ್ಲಿ, ತೇರೆ ಮೆರವಣಿಗೆಯಲ್ಲಿ ಸಹೋದರ ಸುಹಾಸ್ ಅವರು ಬ್ಯಾಟರಿಯನ್ನು ಉದಾರವಾಗಿ ನೀಡಿದ್ದಾರೆ, ಅವರಿಗೆ ಸಹ ವಂದನೆಗಳು. ಸಂಜೆಯ ಅಲಂಕೃತ ತೇರನ್ನು ಮಾಡಲು ಕಳೆದ 3 ದಿನಗಳಿಂದ ಶ್ರಮಿಸುತ್ತಿರುವ ಚಿಕ್ಕಬಳ್ಳಾಪುರ ಧರ್ಮಕೇಂದ್ರಕ್ಕೆ ಸೇರಿದ ಯುವಕರಾದ ನಿಖಿಲ್, ಚರಣ್, ನಿತಿನ್ ಇವರ ಸಹ ಉದ್ಯೋಗಿಗಳಿಗೆ ಧನ್ಯವಾದಗಳು. ವರ್ಷವಿಡೀ ದೇವಾಲಯದ ಬಲಿಪೀಠದ ಮೇಲೆ ಪೀಠ ಸೇವಕರಾಗಿ ಗುರುಗಳಿಗೆ ಸಹಾಯ ಮಾಡುತ್ತಿರುವ ಅಲೆಕ್ಸ್, ಬೆನಿತ್, ವಿಕಾಸ್, ಪ್ರಣೀತ್, ಅಂಕಿತ್, ಪ್ರೀತಮ್, ಡೆಲ್ವಿನ್, ಕ್ರಿಸ್ಟೋಫರ್, ಬಾಲರಾಜ್, ಜಸ್ಸಿಕಾ, ಜುವಿತಾ, ಜಸ್ಸಿಕಾ, ಕೀರ್ತನ, ಅರ್ಪಿತಾ ಇವರಿಗೆ ಧನ್ಯವಾದಗಳು. ಈಗ ಒಂದು ವಿಶೇಷ ಸಮಯ. ಈ ವರ್ಷ ನಮ್ಮ ಗ್ರಾಮದಲ್ಲಿ SSLC ಪರೀಕ್ಷೆಯಲ್ಲಿ ಯಾರ್ಯಾರು ಪಾಸ್ ಆಗಿದ್ದಾರೆ ಅವ್ರು ದಯವಾಡಿ ಮುಂದೆ ಬರಬೇಕು. ಅವರಿಗೆ ಸನ್ಮಾನವಿದೆ. ಅಪೇಕ್ಷಾ, ಶಾರೋನ್, ಶಮಿತಾ, ಬೆನೀತ್, ಸಾದೋಕ್ ಮುಂದೆ ಬರಬೇಕು. ಅಪೇಕ್ಷಾ, ಶಾರೋನ್, ಶಮಿತಾ, ಬೆನೀತ್ ಮತ್ತು ಸಾದೋಕ್ ಇವರಿಗೆ ವಿಶೇಷವಾದ ಸನ್ಮಾನ, ಮುಂದೆ ಬರಬೇಕು. ಇನ್ಯಾರಾದರೂ ಇದ್ದರೆ 10ನೇ ತರಗತಿ ಮಕ್ಕಳು, ನಮ್ಮ ಮಕ್ಕಳು ಇದ್ದೇ ಅವ್ರ ಮುಂದೆ ಬರಬಹುದು. ಈ ಬಲಿಪೂಜೆಯನ್ನು ಈಗ ಇಲ್ಲೇ ಕುಳಿತು ಬೇರೆ ಬೇರೆ ಕಡೆ ನೋಡೋದಕ್ಕೆ ನಮ್ಮ ನಮೋಮರಿಯ ಚಂದವರು ಟೆಲಿಕಾಸ್ಟ್ ಮಾಡಿ ಕಳಿಸ್ತಾ ಇದ್ದಾರೆ. ಅವರು ಸಹ ಹೃದಯಾಂತಾಳದ ವಂದನೆಗಳು. ಈ ಹಬ್ಬದ ಸಿದ್ಧತೆಗಾಗಿ ಸಾಮಗ್ರಿಗಳನ್ನು ತರೋದಕ್ಕೆ ನಮ್ಮೊಡನೆ ಸಹಕರಿಸಿದ ವಿನ್ಸೆಂಟ್ ಮನುರಾಜ್, ಜಾರ್ಜ್ ಟಿ ರಾಜಪ್ಪ ಹಾಗೂ ದೇವಾಲಯದ ಕೆಲಸ ಕಾರ್ಯಗಳಿಗೆ ಉಚಿತವಾಗಿ ಆಟವನ್ನು ನೀಡುತ್ತಿರುವ ಸಹೋದರ ಆಲ್ ಬಾಲರಾಜು ಇವರಿಗೆ ಧನ್ಯವಾದಗಳು. ಹಬ್ಬದ ತಯಾರಿಕೆಯಲ್ಲಿ ಕೆಲಸ ಕಾರ್ಯ ಭಾಗವಹಿಸುತ್ತಿರುವ ಜಾರ್ಜ್, ಅವಿನಾಶ್, ವಿಕಾಸ್, ನಿಖಿಲ್, ಸಂಜಯ್, ಅಲೆಕ್ಸ್, ಜೋಯಲ್, ಎಸ್ ಅಂತೋಣಿ ಸ್ವಾಮಿ ವಿಶೇಷವಾಗಿ ನಿನ್ನೆ ರಾತ್ರಿ 11 ಗಂಟೆಯಲ್ಲಿ ದೇವಾಲಯದ ಮೇಲಿಂದ ತೋರಣ ಕಟ್ಟಿದ್ದಾರೆ.
ಅವ್ರಿಗೂ ಸಹ ನಾವು ಧನ್ಯವಾದಗಳು. ಮತ್ತೊಬ್ಬ ವಿಶೇಷ ಹುಡುಗ ಬೆಂಗಳೂರಿನಿಂದ ಆಂಡ್ರೂ ಸ್ಟೀಫನ್ ಅವರು ಸಹ ಈ ಕೆಲಸ ಮಾಡಿದ್ದಾನೆ, ಅವ್ರಿಗೂ ಧನ್ಯವಾದಗಳು. ಕಳೆದ ಶುಕ್ರವಾರ ನಮ್ಮ ಸಂಪನ್ನ ಮೋಟ್ರ್ ಕೆಟ್ಟೋಗಿತ್ತು, ಅದನ್ನು ನಮ್ಮ ಕಾರಳಿಯ ಸಹೋದರ ಪ್ರಕಾಶ್ ಮತ್ತು ರಾಜಪ್ಪ ಅವರನ್ನು ತಯಾರು ಮಾಡಿಕೊಟ್ಟು ನಮಗೆ ಕೆಲಸ ಕಾಲ ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ನಾವೇನೇ ದಿನದ ಪ್ರಾರಂಭದ ದಿನ ಅಂದರೆ ಗುರುವಾರ ಸಂಜೆ ದೇವಾಲಯ ಮುಂಭಾಗದಲ್ಲಿ ಹಾಗೂ ಧ್ವಜಸ್ತಂಭದ ಬಳಿ ಸುಂದರವಾದ ರಂಗೋಲಿ ಬಿಡಿಸಿದ ಸಹೋದರಿ ಆಶಾ ಮತ್ತು ಪವಿತ್ರ ಶಿಲ್ಪ ಇವರಿಗೆ ಧನ್ಯವಾದಗಳು. ಈ ಹಬ್ಬಕ್ಕೆ ಪ್ರತಿ ಕುಟುಂಬಕ್ಕೆ ನಾವು ಇಂತಿಷ್ಟು ಹಣವನ್ನು ನಿರ್ಧರಿಸಿದ್ದೆವು, ಹಲವಾರು ಜನ ಕೊಟ್ಟಿದ್ದಾರೆ. ಇನ್ನು ಕೇವಲ ಬೆರಳಿಕೆ ಜನ ಕೊಡಬೇಕು, ಆದಷ್ಟು ಬೇಗನೆ ಕೊಡಿ. ಇಲ್ಲಾಂದರೆ ಬರುವಾರ ಬಲಿಪೂಜೆಯಲ್ಲಿ ಯಾರು ಕೊಟ್ಟಿಲ್ಲವೋ ಅವ್ರ ಹೆಸರನ್ನು ಹೇಳಲಾಗುವುದು, ಹಾಗೂ ಸೂಚನಾ ಫಲಕದಲ್ಲಿ ನಿಮ್ಮ ಹೆಸರನ್ನು ಮುದ್ರಿಸಲಾಗುವುದು. ದಯಮಾಡಿ ಸಹಕರಿಸಿ. ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ ಬಲಿಪೂಜೆಗಾಗಿ ಹಾಗೂ ತೇರಿಗಾಗಿ ಹೂಗಳನ್ನು ತರಲು ಬೆಂಗಳೂರಿಗೆ ಬರಲು ವಾಹನಗಳ ಸಮೇತ ಸಹಕರಿಸಿದ ಅಣಗಲಪುರದ ಸಹೋದರ ಮೋಜೆಸ್, ಧರ್ಮ ಕೇಂದ್ರದ ಅಂತೋಣಿ ಸ್ವರೂಪ್ ಇವರಿಗೆ ಧನ್ಯವಾದಗಳು. ನಮ್ಮ ಪಾಲಕ ಸಂತರ ಹಬ್ಬಕ್ಕೆ ಹಲವಾರು ಕಡೆಗಳಿಂದ ಸಂತ ಜೋಸೆಫ್ ಭಕ್ತಾದಿಗಳು ಬಂದಿದ್ದಾರೆ. ವಿಶೇಷವಾಗಿ ಕಾರಹಳ್ಳಿ, ಚಿಕ್ಕಬಳ್ಳಾಪುರ, ಟಿ.ಸಿ. ಪಾಳ್ಯ, ಅಣಗಲಪುರ, ಆನಂದಪುರ, ಬೆಂಗಳೂರು, ಮರಿಯಾಪುರ, ವಿಜಯಪುರ, ಆನೇಕಲ್ ಇನ್ನಿತರ ಕಡೆಗಳಿಂದ ಯಾರ್ಯಾರು ಬಂದಿದ್ದರು ಅವರೆಲ್ಲರೂ ಸಹ ಧರ್ಮಕೇಂದ್ರ ಗುರುಗಳ ಪರವಾಗಿ ನಾವು ವಂದನೆ ಸಲ್ಲಿಸ್ತೇವೆ. ಮುಖ್ಯವಾಗಿ ಈ ಹಬ್ಬದ ಸಿದ್ಧತೆಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ದುಡಿದಿದ್ದಾರೋ ಅವರೆಲ್ಲರೂ ಸಹ ಸಂತ ಜೋಸೆಫ್ರ 5 ವರ್ಷದಲ್ಲಿ ಇಲ್ಲಿ ಬಂದಿರುವ ಭಕ್ತಾದಿಗಳು ಈ ಧರ್ಮಕ್ಕೆ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಧನ ಸಹಾಯವನ್ನು ವಸ್ತುಗಳ ರೂಪದಲ್ಲಿ ನೀವು ಕೊಡಬೇಕಂತ ಕೇಳ್ಕೊಳ್ತೇನೆ. ಕಿಶೋರಲ್ಲಿ ಈಗ ಮ್ಯೂಸಿಷಿಯನ್ ನನಗೆ ಗೊತ್ತಿಲ್ಲ ಅವರ ಹೆಸರು, ಸಹೋದರ ಕಿಶೋರ್ ಬಂದು ಅವರನ್ನು ಅಭಿನಂದಿಸಬೇಕು ನಾನು ಕೇಳ್ಕೊಳ್ತೇನೆ. ಸಹೋದರ ಕಿಶೋರ್ ಮ್ಯೂಸಿಷಿಯನ್ ಹೆಸರು ನನಗೆ ಗೊತ್ತಿಲ್ಲ, ಅವ್ರಿಗೆ ಹೇಳಿ ಅವ್ರು ಧನ್ಯವಾದ ಹೇಳಬೇಕು ನಾನು ಕೇಳ್ಕೊಳ್ತೇನೆ. ಹಲೋ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಟೋಟಲ್ 9 ಮೆಂಬರ್ಸು, ನಾನು ಸೇರಿ 10 ಜನ ಮ್ಯೂಸಿಷಿಯನ್ಸ್ ಬಂದಿದ್ದಾರೆ. ಸೊ ಎಲ್ಲರೂ ಈ ಕನ್ನಡ ಇಂಡಸ್ಟ್ರಿಯಲ್ಲಿ, ತಮಿಳ್ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ ಹಾಗೂ ಮಲಯಾಳಂ ಇಂಡಸ್ಟ್ರಿಯಲ್ಲೆಲ್ಲ ಅತ್ಯಂತ ಪರಿಣಿತಿ ಹೊಂದಿರತಕ್ಕಂಥ ಮ್ಯೂಸಿಷಿಯನ್ಸು. ಸೊ ಸುಮಾರು ಒಂದು 15 ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇರೋದು ನಾವು. ಸೊ ಪ್ರಾಕ್ಟೀಸ್ ಮಾಡಿ ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಿ, ಬಟ್ ನೆಕ್ಸ್ಟ್ ಟೈಮ್ ಇನ್ನೂ ಇಂಪ್ರೂವ್ ಮಾಡಿಕೊಂಡು ಚೆನ್ನಾಗಿ ಮಾಡ್ತೀವಿ. ಬಂದಿರೋಂಥ ಎಲ್ಲ ಮ್ಯೂಸಿಷಿಯನ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲರ ಧನ್ಯವಾದಗಳು. ನನ್ನ ಪ್ರಕಾರ ಎಸ್ ಬಾಲರಾಜ್ ಅವರಿಗೆ ದೀಪ ಅಲಂಕಾರ ಧ್ವನಿ ಮಾಡಿದ ಅವರಿಗೆ ಧನ ಸಲ್ಲಿಸಿದ ಕಾಣುತ್ತೆ. ಅವ್ರಿಗೂ ಸಹ ಧರ್ಮಕ್ಕೆ ಗುರುಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಧನ್ಯವಾದ. ಊರಿನ ಯಾವುದೇ ಹಬ್ಬವನ್ನು ನಡೆದರೂ ನಮ್ಮ ಊರಿನ ಉಪದೇಶಿ ಫ್ರಾನ್ಸಿಸ್ ಅವರ ತಂದೆ ಆರೋಗ್ಯಪ್ಪನವರು ಹಲವಾರು ವರ್ಷಗಳ ಹಿಂದೆ ಅವರು ಅವರು ಮಾಡುವ ಪ್ರಯತ್ನ, ಕೆಲಸ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಈ ದೇವಾಲಯದ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ವಿಶ್ವಾಸದಿಂದ ಎಲ್ಲರಿಗೂ ಪ್ರಾರ್ಥನೆ ಮಾಡುವುದು, ಅದೇ ರೀತಿಯಲ್ಲಿ ಪ್ರಾರ್ಥನೆ ಎಲ್ಲರನ್ನು ವಿಶ್ವಾಸದಿಂದ ನಡೆಸುವುದು, ಅದೇ ರೀತಿಯಲ್ಲಿ ಬಲಿಪೂಜೆಗಳನ್ನು ಅರ್ಪಿಸುವುದರ ಮುಖಾಂತರ ತಯಾರಿಕೆ ಮಾಡುವುದು, ಎಲ್ಲವನ್ನೂ ನಿಷ್ಠೆಯಿಂದ ಹಲವಾರು ವರ್ಷಗಳ ಒಂದು 40 ವರ್ಷಗಳಾಗಿರ್ಬೋದು, ಭವಿಷ್ಯ ಅದಕ್ಕೆ ಜಾಸ್ತಿ ಆಗಿರ್ಬೋದು. ಅವರ ಕುಟುಂಬಕ್ಕೆ ನಾವೆಲ್ಲರೂ ಚಿರಋಣಿಯಾಗಿರ್ತೇವೆ. ಸಾಗರಳ್ಳಿ ಎಲ್ಲ ಜನರ ಪರವಾಗಿಯೂ, ಇಲ್ಲಿ ನಡೆದ ಎಲ್ಲ ಭಕ್ತಾದಿಗಳ ಪರವಾಗಿಯೂ, ಗುರುಗಳ ಪರವಾಗಿಯೂ ಉಪದೇಶಿ ಫ್ರಾನ್ಸಿಸ್ ಅವರಿಗೆ ಅಭಿನಂದನೆಯನ್ನು ನಮ್ಮ ವಿಚಾರಣೆ ಗುರುಗಳು ಸಲ್ಲಿಸುತ್ತಾರೆ. ನಮ್ಮ ಊರಿನ ಮುಠಾಮೇಸ್ತ್ರಿ ಬಗ್ಗೆ ಫಾದರ್ ಹೇಳ್ತಾರೆ. ಮುಠಾಮೇಸ್ತ್ರಿ ಅಂದರೆ PP, ಪ್ಯಾರಿಸ್ ಪ್ರಿಸ್ಟ್. ದಯಮಾಡಿ ಕ್ಷಮಿಸಬೇಕು.
ನಾನು ಗುರುಗಳ ಬಿಟ್ಟು ನನಗೆ ಸನ್ಮಾನ ಮಾಡಿದರು, ನನಗೆ ನಾಚಿಕೆ ಆಗಬೇಕಾಗ್ತದೆ. ಯಾಕಂದರೆ ಅವರು ನಮ್ಮ ಧರ್ಮ ಕೇಂದ್ರದ ನಮ್ಮ ಗ್ರಾಮದ ದೇವಾಲಯ ತಂದೆ, ಅವ್ರನ್ನ ಬಿಟ್ಟು ನನಗೆ ಸನ್ಮಾನ ಮಾಡಿದ್ದಾರೆ. ದಯಮಾಡಿ ಕ್ಷಮಿಸಬೇಕು, ದಯಮಾಡಿ ಗುರುಗಳು ಕುತ್ಕೊಳ್ಬೇಕಾದ್ರೆ. ಒಂದನೆಯ ಸ್ವಾಮಿ ಆರೋಗ್ಯನಾಥನ್ರವರು ನಮ್ಮ ಧರ್ಮ ಕೇಂದ್ರದ ಯುವ ಕಣ್ಮಣಿ, ಸ್ಫೂರ್ತಿಯ ಚೈತನ್ಯ, ಎಲ್ಲರ ಮನದಾಳದ ಆರಾಧಕರಾಗಿದ್ದಾರೆ. ಅವರನ್ನು ಗೌರವಿಸೋದು, ಸನ್ಮಾನಿಸುವುದು ಎಷ್ಟರ ಮಟ್ಟಿಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಮ್ಮ ಧರ್ಮಕ್ಕೆ ಅವರು ಮಾಡುತ್ತಿರುವ ಸೇವೆ ಅವಿಸ್ಮರಣೀಯ ಹಾಗೂ ಮರೆಯಲಾರದದ್ದ. ಈ ಸಮಯದಲ್ಲಿ ನಾವೆಲ್ಲರೂ ದಯಮಾಡಿ ಈಗ ನಮ್ಮ ಹಿರಿಯ ಗುರುಗಳ ಸ್ವಾಮಿ ಥಾಮಸ್ ಅವರು ಅವ್ರಿಗೆ ಸನ್ಮಾನಿಸಬೇಕು. ಈ ಸಮಯದಲ್ಲಿ ದಯಮಾಡಿ ಎಲ್ಲರೂ ಎದ್ದು ಚಪ್ಪಾಳೆ ಹೊಡಿಬೇಕು. ಮ್ಯೂಸಿಷಿಯನ್ ಸ್ವಲ್ಪ ಸೌಂಡ್ ಮಾಡಿ, ಎಲ್ಲರೂ ಚಪ್ಪಾಳೆ ಹೊಡಿಬೇಕು ಜೋರಾಗಿ. ಅವರಿಗೆ ಧರ್ಮಕೇಂದ್ರ ಪರವಾಗಿ, ಗುರುಗಳ ಪರವಾಗಿ, ಭಗಿನಿಯರ ಪರವಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ. ಮನದಾಳದ ವಂದನೆಗಳು. ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಈಗ ಭಕ್ತಾದಿಗಳಿಗೆ ಬೇಡದೆಲ್ಲ ಊಟ ಇದೆ, ದಯಮಾಡಿ ಯಾರು ಚೆಲ್ಲಬೇಡಿ. ನಿಮಗೆ ಎಷ್ಟು ಬೇಕು ಅಷ್ಟು ಅದನ್ನು ತಿನ್ನಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸಂತ ಜೋಸೇಫರ ವಾರ್ಷಿಕ ಹಬ್ಬದ ಶುಭಾಶಯ.
ಶ್ರೇಷ್ಠ